Hello my dear friends and my dear students, welcome to our YouTube channel Civil with Sudheer and myself Sudheer Jirobe. ಇವತ್ತಿನ ಈ ವಿಡಿಯೋದಲ್ಲಿ ಗೇಟ್ ESC KPSC KE ಮತ್ತೆ SSC JE ಇದು ಪ್ರೀವಿಯಸ್ ಇಯರ್ ಸರ್ವೆ ಏನ್ MCQ ಬಂದಿತ್ತು ಅಂದ್ರೆ ಸರ್ವೆ ದಿನ ಕ್ವೆಶ್ಚನ್ಸ್ ಬಂದಿವು ಅದರ ಮೇಲೆ ನಾವು ಕ್ವೆಶ್ಚನ್ಸ್ ನ ಡಿಸ್ಕಸ್ ಮಾಡ್ತಾ ಇದೀವಿ. ಕಂಪ್ಲೀಟ್ ಆಗಿ ಥಿಯೋಡೋಲೈಟ್ ಮತ್ತೆ ಟ್ಯಾಕೋಮೆಟ್ರಿ ಇವತ್ತಿನ ಈ ಟಾಪಿಕ್ ಅಲ್ಲಿ ಈ ಕ್ಲಾಸ್ ಅಲ್ಲಿ ನಾವು ಕಂಪ್ಲೀಟ್ ಥಿಯೋಡೋಲೈಟ್ ಮತ್ತೆ ಟ್ಯಾಕೋಮೆಟ್ರಿ ಏನ್ ಕ್ವೆಶ್ಚನ್ಸ್ ಇದೆ ಸೊ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಚಾನಲ್ ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಟೆಲಿಗ್ರಾಮ್ ಚಾನಲ್ ಇನ್ನೂ ಯಾರು ಜಾಯ್ನ್ ಆಗಿಲ್ಲ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಇದೆ, ನೀವು ಜಾಯ್ನ್ ಆಗಬಹುದು. ಸರಿನಾ? ಬನ್ನಿ ಸ್ಟಾರ್ಟ್ ಮಾಡೋಣ ಇವತ್ತಿನ ಈ ಕ್ಲಾಸು. ಫಸ್ಟ್ ಕ್ವೆಶ್ಚನ್ ಇದೆ, ಟುಡೇಸ್ ಫಸ್ಟ್ ಕ್ವೆಶ್ಚನ್. ಫಾರ್ ಟ್ಯಾಕೋಮೆಟ್ರಿಕ್ ದ ಅಡಿಟಿವ್ ಅಂಡ್ ಮಲ್ಟಿಪ್ಲೈಯಿಂಗ್ ಕಾನ್ಸ್ಟೆಂಟ್ ರೆಸ್ಪೆಕ್ಟಿವ್ಲಿ ಆರ್. ನೋಡಿ, ಟ್ಯಾಕೋಮೀಟರ್ ಅಂತ ಬಂದಾಗ ರೈಟ್, ಸೊ ಅದರಲ್ಲಿ ಎರಡು ಕಾನ್ಸ್ಟೆಂಟ್ಸ್ ಬರುತ್ತೆ ರೈಟ್, ಟೂ ಕಾನ್ಸ್ಟೆಂಟ್ಸ್, ಎರಡು ಕಾನ್ಸ್ಟೆಂಟ್ ಆಲ್ರೆಡಿ ಕ್ವಶನ್ ಅಲ್ಲಿ ಹೇಳಿದ್ದಾರೆ. ಅಡಿಟಿವ್ ಮಲ್ಟಿಪ್ಲೈಯಿಂಗ್, ಅಡಿಟಿವ್ ಸೆಕೆಂಡ್ ಮಲ್ಟಿಪ್ಲೈಯಿಂಗ್ ಕಾನ್ಸ್ಟೆಂಟ್ಸ್. ಸೊ ಅಡಿಟಿವ್ ಕಾನ್ಸ್ಟೆಂಟ್ಸ್ ನಾನು ಅಂತೀನಿ ಅಂತಂದ್ರೆ ಸಿ ಅಂತೀವಿ. ಸೊ ಇದ್ರ ವ್ಯಾಲ್ಯೂ ಯಾವತ್ತೂ 0 ಇರುತ್ತೆ. ಮಲ್ಟಿಪ್ಲೈಯಿಂಗ್ ಕಾನ್ಸ್ಟೆಂಟ್ ಕೆ ಇಸ್ ಈಕ್ವಲ್ ಟು 100 ಇರುತ್ತೆ. ಸರ್ ಏನಿದೆ ಇದು ಟೂ ಕಾನ್ಸ್ಟೆಂಟ್ಸ್, ಇದು ಏನಿದೆ ಅಂತಂದ್ರೆ ಟ್ಯಾಕೋಮೆಟ್ರಿಕ್ ಸರ್ವೆ ಯಾವಾಗ ಮಾಡ್ತೀವಲ್ಲ, ಸೊ ಈಗ ಟ್ಯಾಕೋಮೆಟ್ರಿಕ್ ಸರ್ವೆ ಮಾಡಬೇಕಾದ್ರೆ ನಮಗೆ ನಾವು ಟೆಲಿಸ್ಕೋಪ್ ಅಲ್ಲಿ ಈಗ ಏನಾದ್ರು ಟೆಲಿಸ್ಕೋಪ್ ಅವ್ರ ನಮ್ಮ ಇನ್ಸ್ಟ್ರೂಮೆಂಟ್ ಏನಿರುತ್ತೆ ನೋಡಿ, ಸೊ ಇನ್ಸ್ಟ್ರೂಮೆಂಟ್ ಈಸ್ ಫಿಟ್ಟೆಡ್ ವಿತ್ ಅನಾಲಿಟಿಕಲ್ ಲೆನ್ಸ್. ಈ ಅನಾಲಿಟಿಕಲ್ ಲೆನ್ಸ್ ಇಂದ ಏನಾಗುತ್ತೆ ಸರ್, ಈ ಅನಾಲಿಟಿಕಲ್ ಲೆನ್ಸ್ ಫಿಟ್ಟೆಡ್ ಮಾಡಿದ್ರೆ ನೀವು ಟ್ಯಾಕೋಮೀಟರ್ ಕಾನ್ಸೆಪ್ಟ್ಸ್ ನ ಯೂಸ್ ಮಾಡಬಹುದು. ಅಂದ್ರೆ ಟ್ಯಾಕೋಮೀಟರ್ ಕಾನ್ಸ್ಟೆಂಟ್ಸ್ ನ ನೀವು ಅಪ್ಲೈ ಮಾಡಿಬಿಟ್ಟು ಒಂದು ಫಾರ್ಮುಲಾ ಬರುತ್ತೆ, ಡಿ ಇಂಟು ಕೆ ಇಂಟು ಎಸ್ ಪ್ಲಸ್ ಸಿ ಅಂತ ಬರುತ್ತೆ ರೈಟ್, ವೇರ್ ಡಿ ಇಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಇನ್ಸ್ಟ್ರೂಮೆಂಟ್ ಅಂಡ್ ದ ಸ್ಟಾಪ್ ಪಾಯಿಂಟ್. ಅದನ್ನ ನೀವು ಆರಾಮಾಗಿ ಒಂದೇ ಪಾಯಿಂಟ್ ಅಲ್ಲಿ ಎರಡು ರೀಡಿಂಗ್ಸ್ ತಗೊಂಡ್ಬಿಟ್ಟು ಆಯ್ತಾ, ವೇರ್ ಎಸ್ ಇಸ್ ಅ ಸ್ಟಾಫ್ ಇಂಟರ್ಸೆಪ್ಟ್ ಆರ್ ಸ್ಟಾಫ್ ರೀಡಿಂಗ್ ಅನ್ಬೋದು, ಸ್ಟಾಫ್ ಇಂಟರ್ಸೆಪ್ಟ್ ಅನ್ಬೋದು ರೈಟ್, ಸಾರಿ ಸ್ಟಾಫ್ ರೀಡಿಂಗ್ಸ್ ಅಂತ ಅಂತೀನಿ. ಸೊ ಈ ರೀಡಿಂಗ್ಸ್ ನ ತಗೊಂಡ್ಬಿಟ್ಟು ನೀವು ಮಾಡಬಹುದು. ನಾವು ಕಮಿಂಗ್ ಟು ದ ಕ್ವಶನ್, ಅಡಿಟಿವ್ ಕಾನ್ಸ್ಟೆಂಟ್ ಎಷ್ಟು ಇರುತ್ತೆ, 0 ಇರುತ್ತೆ. ಆಮೇಲೆ ಮಲ್ಟಿಪ್ಲೈಯಿಂಗ್ 100 ಇರುತ್ತೆ. ಸೊ 0 and 100 is the answer for the given question. 0 and 100. The scale plate of theodolite is, ನೋಡಿ ಸ್ಕೇಲ್ ಪ್ಲೇಟ್ ಆಫ್ ಥಿಯೋಡೋಲೈಟ್ ಅಂತ ಕೇಳ್ತಾ ಇದ್ದಾರೆ. ಇದನ್ನ ಯಾವತ್ತು ಸ್ಕೇಲ್ ಪ್ಲೇಟ್ ಗೆ ನಾವು ಲೋವರ್ ಪ್ಲೇಟ್ ಅಂತ ಅಂತೀವಿ ರೈಟ್. ಸ್ಕೇಲ್ ಪ್ಲೇಟ್ ಇಸ್ ದ ಲೋವರ್ ಪ್ಲೇಟ್. ಈ ಲೋವರ್ ಪ್ಲೇಟ್ ಅಂದ್ರೇನು, ಈಗ ನಿಮ್ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಸೊ ಥಿಯೋಡೋಲೈಟ್ ಒಂದು ಇನ್ಸ್ಟ್ರೂಮೆಂಟ್ ಇದೆ. ಸೊ ಇದು ಎಲ್ಲಕ್ಕಿಂತ ಕೆಳಗಡೆ ಇರೋದು ಇದು ಟ್ರೈಪಾಡ್ ಲೆಗ್ ಇದೆ ಏನಂತಾರೆ, ಇದು ಸಾರಿ ಟ್ರೈಪಾಡ್ ಹೆಡ್ ಅನ್ಬೋದು ಇದಕ್ಕೆ ರೈಟ್. ಇಲ್ಲಿದೆ ನೋಡಿ ಟ್ರೈಪಾಡ್ ಹೆಡ್, ಆಮೇಲೆ ಇದು ಟ್ರಿಬೆಟ್, ಇವು 3 ಫುಟ್ ಸ್ಕ್ರೂಸ್ ಇದೆ. ಇದು ಫುಟ್ ಸ್ಕ್ರೂಸ್ ರೈಟ್. ಸೊ ಆ 3 ಲೆವೆಲಿಂಗ್ ಫುಟ್ ಸ್ಕ್ರೂಸ್ ಇರುತ್ತೆ. ಅದರಿಂದ ಏನ್ ಲೆವೆಲ್ ಮಾಡ್ತೀರಾ, ಬಬಲ್ ಟ್ಯೂಬ್ ನ ಲೆವೆಲ್ ಮಾಡ್ತೀವಿ. ಈ ಬಬಲ್ ಟ್ಯೂಬ್ ಇದು ಹಾರಿಜೆಂಟಲ್ ಗೆ ನಾವೇನಂತ ಈ ಬಬಲ್ ಟ್ಯೂಬ್ ಯೂಸ್ ಮಾಡ್ತೀವಿ. ಇನ್ನೊಂದಿದೆ ರೈಟ್, ಇದು ವರ್ಟಿಕಲ್ ಗೆ ಅಂದ್ರೆ ಇದಕ್ಕೆ ಇದು ವರ್ಟಿಕಲ್ ಸರ್ಕಲ್ ಇದೆ. ಇಲ್ಲಿ ಮಿರರ್ ಇದೆ, ಇದು ಏನ್ ಬಬಲ್ ಕರೆಕ್ಟ್ ಆಗಿದೆ ಅಂತ ನೋಡೋಕೆ. ದಿಸ್ ಇಸ್ ಐ ಪೀಸ್ ಅಂಡ್ ದಿಸ್ ಇಸ್ ಆಬ್ಜೆಕ್ಟ್ ಗ್ಲಾಸ್. ಗೊತ್ತಾಯ್ತಾ, ಇದು ಆಬ್ಜೆಕ್ಟ್ ಗ್ಲಾಸ್. ಸೊ ಇದು ಟ್ಯಾಂಜೆಂಟ್ ಸ್ಕ್ರೂ ಅಂತೀವಿ, ವರ್ಟಿಕಲ್ ಟ್ಯಾಂಜೆಂಟ್ ಸ್ಕ್ರೂ. ಜಸ್ಟ್ ಫಾರ್ ದ ಇದನ್ನ ಈ ತರ ರೊಟೇಟ್ ಮಾಡಕ್ಕೆ ಯೂಸ್ ಮಾಡ್ತೀವಿ. ಗೊತ್ತಾಯ್ತಾ, ಯಾವ್ದಿದು ವರ್ಟಿಕಲ್ ಸರ್ಕಲ್ ನ. ಆಮೇಲೆ ಇದು ಅಪ್ಪರ್ ಪ್ಲೇಟ್ ಲೋವರ್ ಪ್ಲೇಟ್ ಯಾವ್ದಿದೆ ಇಲ್ಲಿ ನೋಡಿ, ಇದು ಅಪ್ಪರ್ ಪ್ಲೇಟ್, ಇದು ಲೋವರ್ ಪ್ಲೇಟ್. ಇಲ್ಲಿ ಕಾಣಿಸ್ತಾ ಇದೆಲ್ಲ, ಇದು ಲೋವರ್ ಪ್ಲೇಟ್. ಅಪ್ಪರ್ ಪ್ಲೇಟ್ ವರ್ನಿಯರ್ ಪ್ಲೇಟ್ ಅಂತೀವಿ, ಲೋವರ್ ಪ್ಲೇಟ್ ನ ಮೇನ್ ಪ್ಲೇಟ್ ಅಂತ ನಾವು ಕರಿತೀವಿ ರೈಟ್. ಸೊ ಇಲ್ಲಿ ಕೆಳಗಡೆ ಏನು ಸ್ಕ್ರೂಸ್ ಕಾಣಿಸ್ತಾ ಇದೆಯಲ್ಲ, ಸೊ ಅಪ್ಪರ್ ಲೋವರ್ ಟ್ಯಾಂಜೆಂಟ್ ಸ್ಕ್ರೂ, ಅಪ್ಪರ್ ಲೋವರ್ ಟ್ಯಾಂಜೆಂಟ್ ಸ್ಕ್ರೂ, ಅಪ್ಪರ್ ಟ್ಯಾಂಜೆಂಟ್ ಸ್ಕ್ರೂ ಮತ್ತೆ ಲೋವರ್ ಟ್ಯಾಂಜೆಂಟ್ ಸ್ಕ್ರೂ ಅಂತ ಹೇಳ್ತೀವಿ, ಆರ್ ಅಡ್ಜಸ್ಟ್ಮೆಂಟ್ ಸ್ಕ್ರೂನು ಅಂತ ಅಂತೀವಿ. ಹೌದಾಯ್ತಾ. ಸೊ ಈ ತರ ಇದ್ರದ್ದು ಸ್ವಲ್ಪ ಇನ್ಸ್ಟ್ರೂಮೆಂಟ್ಸ್ ಇದೆ. ಸೊ ವರ್ಟಿಕಲ್ ಆಕ್ಸಿಸ್ ಅಂತಂದ್ರೆ ಈ ಇನ್ಸ್ಟ್ರೂಮೆಂಟ್ ಇಂದ ಈ ತರ ಪಾಸ್ ಆಗ್ತಾ ಎಕ್ಸಾಕ್ಟ್ಲಿ ಸೆಂಟ್ರಲ್ಲಿ. ಸೊ ಇದು ಒಂದು ಲೈನ್ ಆಫ್ ಸೈಟ್ ಈ ತರ ಹೋಗ್ತಾ ಇರುತ್ತೆ ರೈಟ್, ಇದು ಲೈನ್ ಆಫ್ ಸೈಟ್. ಸೊ ಅದನ್ನ ಟ್ರೂನಿಯನ್ ಆಕ್ಸಿಸ್ ಎಲ್ಲಿರುತ್ತೆ, ಈಗ ಟ್ರೂನಿಯನ್ ಆಕ್ಸಿಸ್ ಅಂತಂದ್ರೆ ಈಗ ಈ ಟೆಲಿಸ್ಕೋಪ್ ಎಕ್ಸಾಕ್ಟ್ಲಿ ಇದು ಟ್ರೂನಿಯನ್ ಆಕ್ಸಿಸ್ ನೋಡಿ, ಈ ತರ ಹೋಗುತ್ತೆ ಟ್ರೂನಿಯನ್ ಆಕ್ಸಿಸ್ ಅಂದ್ರೆ ರೈಟ್. ಸೊ ಟ್ರೂನಿಯನ್ ಆಕ್ಸಿಸ್ ವಿಲ್ ಬಿ ಲೈಕ್ ದಿಸ್ ಇಸ್ ವರ್ಟಿಕಲ್ ಅಂಡ್ ದಿಸ್ is the what ಲೈನ್ ಆಫ್ ಸೈಟ್. ಗೊತ್ತಾಯ್ತಾ. ಸೊ ಇದಿಷ್ಟು ಎಲ್ಲ ಇದ್ರದ್ದು ಪಾರ್ಟ್ಸ್ ಬಗ್ಗೆ ಹೇಳ್ಕೊಟ್ಟಿದ್ದೀನಿ. ಓಕೆ, ಸೊ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಸುತ್ತೆ. ನೆಕ್ಸ್ಟ್ ಕ್ವೆಶ್ಚನ್, ದ ಬಬಲ್ ಟ್ಯೂಬ್ ಪ್ಯಾರಲಲ್ ಟು ದ ಟೆಲಿಸ್ಕೋಪ್ ಆಫ್ ಎ ಥಿಯೋಡೋಲೈಟ್ ಶುಡ್ ಬಿ ಮೋರ್ ಸೆನ್ಸಿಟಿವ್ ಸಿನ್ಸ್ ಇಟ್ ಕಂಟ್ರೋಲ್ಸ್. ನೋಡಿ ಬಬಲ್ ಟ್ಯೂಬ್ ಯಾವುದು ಪ್ಯಾರಲಲ್ ಟು ದ ಟೆಲಿಸ್ಕೋಪ್ ಆಫ್ ದ ಥಿಯೋಡೋಲೈಟ್ ಅಂದ್ರೆ ಇಲ್ಲಿ ನೋಡಿ, ಇದು ಪ್ಯಾರಲಲ್ ಯಾವ್ದಿದೆ ಇದು. ಸೊ ಪ್ಯಾರಲಲ್ ಯಾವ್ದಿದೆ ಅದಕ್ಕೆ
ಸಾರಿ ಪ್ಯಾರಲಲ್ ಈ ಮೇಲ್ಗಡೆ ಇದೆ, ಇಲ್ಲಿ ಪ್ಯಾರಲಲ್ಗೆ ಈ ಟೆಲಿಸ್ಕೋಪ್ ಇದ್ರೆ ಅದು ಏನ್ ಕಂಟ್ರೋಲ್ ಮಾಡುತ್ತೆ, ಅದು ಹಾರಿಜಾಂಟಲ್ ಆಕ್ಸಿಸ್ ನ ಕಂಟ್ರೋಲ್ ಮಾಡುತ್ತೆ. ಯಾಕೆಂದ್ರೆ ಇದು ಒಂದು ಈ ಕಡೆ ಹೋದ್ರೆ ಇಲ್ಲಿ ಟ್ರೂನಿಯನ್ ಆಕ್ಸಿಸ್ ಈ ಕಡೆ ಇದೆ, ರೈಟ್. ದಿಸ್ ಇಸ್ ಎ ಟ್ರೂನಿಯನ್ ಆಕ್ಸಿಸ್, ಲೈನ್ ಆಫ್ ಸೈಟ್ ಈ ಕಡೆ ಇದೆ. ಸೊ ದೇ ಆರ್ ಹಾರಿಜಾಂಟಲ್, ಈ ತರ ಪರ್ಪೆಂಡಿಕ್ಯುಲರ್ ಆಗಿದೆ, ಹಾರಿಜಾಂಟಲ್ ಆಕ್ಸಿಸ್ ನ ಕಂಟ್ರೋಲ್ ಮಾಡುತ್ತೆ. ಗೊತ್ತಾಯ್ತಾ? ಸೊ ಅದೇ ಇಲ್ಲಿ ತೋರಿಸಿದ್ದೀನಿ, ನೀವು ಬೇಕಾದ್ರೆ ಒಂದ್ಸಲ ನೋಡ್ಕೊಳ್ಳಿ. ನೆಕ್ಸ್ಟ್ ಕ್ವೆಶ್ಚನ್, ದ ಡಿಫರೆನ್ಸ್ ಬಿಟ್ವೀನ್ ಫೇಸ್ ಲೆಫ್ಟ್ ಅಂಡ್ ಫೇಸ್ ರೈಟ್ ಅಬ್ಸರ್ವೇಷನ್ ಆಫ್ ಎ ಥೆಡೋಲೈಟ್ ಈಸ್ 3 minutes. ದ ಎರರ್ ಈಸ್, ನೋಡಿ ಫೇಸ್ ಲೆಫ್ಟ್ ಮತ್ತೆ ಫೇಸ್ ರೈಟ್ ಅಬ್ಸರ್ವೇಷನ್ ಅಂದ್ರೇನು ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಸೊ ನೀವು ಥೆಡೋಲೈಟ್ ಯೂಸ್ ಮಾಡ್ತಾ ಇರುವಾಗ ಏನ್ ಮಾಡ್ತೀವಿ ಅಂತಂದ್ರೆ, ನಾವೇನ್ ಮಾಡ್ತೀವಿ ಅಂದ್ರೆ ಫೇಸ್ ಲೆಫ್ಟ್ ಇಂದ ಸ್ಟಾರ್ಟ್ ಮಾಡ್ತೀವಿ, ಆಯ್ತಾ. ಸೊ ಫೇಸ್ ಲೆಫ್ಟ್ ಅಂದ್ರೆ ನಾರ್ಮಲ್ ಇರುತ್ತೆ, ಫೇಸ್ ರೈಟ್ ಅಂದ್ರೆ ರಿವರ್ಸಿಂಗ್ ಇರುತ್ತೆ, ಆಯ್ತಾ. ಸೊ ಫೇಸ್ ಲೆಫ್ಟ್ ಫೇಸ್ ರೈಟ್ ಅಬ್ಸರ್ವೇಷನ್ ಯಾಕೆ ಮಾಡಬೇಕು, ಇಲ್ಲಿ ನೋಡಿ ಒಂದ್ ನಿಮಿಷ, ಇಲ್ಲಿ ಸ್ಕೆಚ್ ಅಲ್ಲಿ ತೋರಿಸ್ತೀನಿ. ಈಗ ನೀವು ನೋಡ್ಬೋದು ಇಲ್ಲಿ, ಈಗ ಫೇಸ್ ಲೆಫ್ಟ್ ಅಂದ್ರೆ ಈಗೇನ್ ಸರ್ಕಲ್ ಇದೆ ನೋಡಿ, ವರ್ಟಿಕಲ್ ಸರ್ಕಲ್, ಒಂದ್ ನಿಮಿಷ ಕಾಣಿಸ್ತಾ ಇಲ್ಲ ಅಂದ್ರೆ ಹೇಳ್ತೀನಿ. ಈ ವರ್ಟಿಕಲ್ ಸರ್ಕಲ್ ಅಂದ್ರೆ ಇದೇನು, ಇಲ್ಲಿ ಆಂಗಲ್ಸ್ ಏನ್ ಮೆಜರ್ ಮಾಡ್ತೀರಾ, ಇದು ನಿಮ್ದು ಲೆಫ್ಟ್ ಸೈಡ್ ಅಲ್ಲಿ ಇದ್ರೆ ಅದು ಫೇಸ್ ಲೆಫ್ಟ್, ಅದು ರೈಟ್ ಸೈಡ್ ಅಲ್ಲಿ ಇದ್ರೆ ಫೇಸ್ ರೈಟ್ ಅಬ್ಸರ್ವೇಷನ್ ಅಂತ ತಗೋತೀವಿ. ಇದು ಕ್ಲಿಯರ್ ಆಯ್ತಾ? ಸೊ ಫೇಸ್ ಲೆಫ್ಟ್ ಫೇಸ್ ರೈಟ್ ಯಾಕೆ ತಗೊಳ್ಬೇಕಂತಂದ್ರೆ, ಎರರ್ ನ ಮಿನಿಮೈಸ್ ಮಾಡೋಕೆ ಮತ್ ಆಂಗಲ್ ಮೆಜರ್ ಮಾಡ್ತೀವಲ್ಲ ಅದನ್ನ ಕರೆಕ್ಟ್ ಆಗಿ ಬರೋಕೆ, ಆಯ್ತಾ, ಆವರೇಜಿಂಗ್ ಮಾಡಿ ತಗೊಳ್ತೀವಿ. ಯಾಕಂದ್ರೆ ಏನೇ ಮಿಸ್ಟೇಕ್ ಇದ್ರು, ಇನ್ಸ್ಟ್ರೂಮೆಂಟ್ ಎರರ್ ಆರ್ ಎನಿ ಎರರ್, ಇಟ್ ಮೇ ಬಿ ಎಲಿಮಿನೇಟೆಡ್, ಅದಕ್ಕೆ ಎರಡನ್ನ ಆವರೇಜ್ ಮಾಡ್ಬಿಟ್ಟು ನಾವು ತಗೋತೀವಿ. ಈಗ ಇಲ್ಲಿ ಕ್ವಶನ್ ಏನ್ ಕೇಳಿದರೆ, ಎರಡು ಅಬ್ಸರ್ವ್ ಮಾಡಿದಾಗ ಎರಡರದ್ದು ಎರರ್ ಇಷ್ಟು ಬಂದಿದೆ, ಎಷ್ಟು 3 minutes ಬಂದಿದೆ. ಸೊ ಅದರ ಎರರ್ ಯಾವ ತರ ಫೈಂಡ್ ಔಟ್ ಮಾಡ್ತೀರಾ, ಅಬ್ಸರ್ವೇಷನ್ ಎರರ್ ಮಾಡೋದ್ನೆ ಒಂದು ಫಾರ್ಮುಲಾ ಇದೆ, ಡಿಫರೆನ್ಸ್ ಬಿಟ್ವೀನ್ ಫೇಸ್ ಲೆಫ್ಟ್ ಅಂಡ್ ಫೇಸ್ ರೈಟ್ ಅಬ್ಸರ್ವೇಷನ್, ಫೇಸ್ ಲೆಫ್ಟ್ ಅಂಡ್ ಫೇಸ್ ರೈಟ್ ಅಬ್ಸರ್ವೇಷನ್, ಗೊತ್ತಾಯ್ತಾ. ಸೊ ಡಿವೈಡೆಡ್ ಬೈ 2 ಅಂತ ಹೇಳ್ತೀನಿ. ಸೊ ಫೇಸ್ ಲೆಫ್ಟ್ ಫೇಸ್ ರೈಟ್ ಅಬ್ಸರ್ವೇಷನ್ ಎಷ್ಟಿದೆ, 3 minutes ಡಿವೈಡೆಡ್ ಬೈ 2. ಸೊ 1 minute 30 seconds, 1 minute 30 seconds ಇದ್ರದ್ದು ಎರರ್ ಇದೆ, ಗೊತ್ತಾಯ್ತಾ. ಸೊ ಈ ತರ ನೀವು ಸಿಂಪಲ್ ಆಗಿ ಇದ್ರದ್ದು ಮಾಡ್ಬೋದು, ಗೊತ್ತಾಯ್ತಾ. ಫೇಸ್ ಲೆಫ್ಟ್ ಫೇಸ್ ರೈಟ್ ಅಬ್ಸರ್ವೇಷನ್ ಅಂದ್ರೆ ಏನು ಅಂತ. ನೆಕ್ಸ್ಟ್ ಕ್ವಶನ್, ಫಾರ್ ಅ ಟ್ಯಾಕೋಮೀಟರ್ ದ ಅಡಿಟಿವ್ ಅಂಡ್ ಮಲ್ಟಿಪ್ಲೈಯಿಂಗ್ ಕಾನ್ಸ್ಟೆಂಟ್, ಅಡಿಟಿವ್ ಎಷ್ಟಿರುತ್ತೆ, 0 ಇರುತ್ತೆ, ಮಲ್ಟಿಪ್ಲೈಯಿಂಗ್ 100 ಇರುತ್ತೆ, 0 and 100. ಮಲ್ಟಿಪ್ಲೈಯಿಂಗ್ ಕಾನ್ಸ್ಟೆಂಟ್ ಆಫ್ ಎ ಥೆಡೋಲೈಟ್, ನೋಡಿ ಈಗ ಕೆ ಈಸ್ ಅ ಮಲ್ಟಿಪ್ಲೈಯಿಂಗ್ ಕಾನ್ಸ್ಟೆಂಟ್, ಸಿ ಈಸ್ ಅ ಅಡಿಟಿವ್ ಕಾನ್ಸ್ಟೆಂಟ್ ಅಂತ ಹೇಳಿದೀನಿ. ಅದರಲ್ಲಿ ಈಗ ಮಲ್ಟಿಪ್ಲೈಯಿಂಗ್ ಕಾನ್ಸ್ಟೆಂಟ್ ಆಫ್ ಎ ಥೆಡೋಲೈಟ್ ಅಂತ ಬರುತ್ತೆ. ಸೊ ಅದರಲ್ಲಿ ಮತ್ತೊಂದು ಫಾರ್ಮುಲಾ ಬರುತ್ತೆ ಸೇಮ್, ಮಲ್ಟಿಪ್ಲೈಯಿಂಗ್ ಕಾನ್ಸ್ಟೆಂಟ್ ಏನ್ ಬರುತ್ತೆ ಫಾರ್ಮುಲಾ, ಎಫ್ ಬೈ ಐ ಮಲ್ಟಿಪ್ಲೈಯಿಂಗ್ ಕಾನ್ಸ್ಟೆಂಟ್, ಅಡಿಟಿವ್ ಕಾನ್ಸ್ಟೆಂಟ್ಸ್ ಏನ್ ಬರುತ್ತೆ, ಕಾನ್ಸ್ಟೆಂಟ್ ಬಂದ್ಬಿಟ್ಟು ಎಫ್ ಪ್ಲಸ್ ಡಿ ಬರುತ್ತೆ. ಓಕೆ, ಎಫ್ ಪ್ಲಸ್ ಡಿ. ಸೊ ಎಫ್ ಏನಾಗುತ್ತೆ, ಫೋಕಲ್ ಲೆಂತ್ ಆಫ್ ಆಬ್ಜೆಕ್ಟಿವ್, ಅದಾದ್ಮೇಲೆ ದ ಡಿಸ್ಟೆನ್ಸ್ ಬಿಟ್ವೀನ್ ಆಬ್ಜೆಕ್ಟಿವ್ ಅಂಡ್ ದ ವರ್ಟಿಕಲ್ ಆಕ್ಸಿಸ್, distance between objective and vertical axis of tachometer, ಗೊತ್ತಾಯ್ತಾ. ಸೊ ಐ ಇಸ್ ಅ ಸ್ಟಡಿಯ ಇಂಟರ್ವಲ್ ಅಂದ್ರೆ ಏನು, ಒಂದ್ ನಿಮಿಷ ಹೇಳ್ಕೊಡ್ತೇನೆ. ಸ್ಟಡಿಯ ಇಂಟರ್ವಲ್ ನೋಡಿ, ಈಗ ನೀವು ಸ್ಟಾಫ್ ರೀಡಿಂಗ್ ತಗೋತೀರಾ, ನೋಡಿದಾಗ ಒಂದೇನೋ ಕ್ರಾಸಸ್ ಇರುತ್ತೆ ನೋಡಿ, ಈ ತರ ಐ ಪೀಸ್ ಅಲ್ಲಿ ನೋಡಿದಾಗ ಇದು ಒಂದು ಮಧ್ಯದಿರುತ್ತೆ, ಅಪ್ಪರ್ ಮತ್ತೆ ಲೋವರ್. ಸೊ ಎರಡರದ್ದು ಅಪ್ಪರ್ ಅಂಡ್ ಲೋವರ್ ಎರಡರದ್ದು ಡಿಫರೆನ್ಸ್ ಏನ್ ಮಾಡ್ತೀವಿ, ಅದನ್ನ ಏನಂತೀವಿ ನಾವು, ಅದನ್ನ ಸ್ಟಾಫ್ ಇಂಟರ್ಸೆಪ್ಟ್ ಅಂತೀವಿ. ಎರಡರದ್ದು ನೀವು ಅಪ್ಪರ್ ಲೋವರ್ ಮಿನಿಮಮ್ ಎರಡರನ್ನು ನೆಗೆ ಏನಂತಾರೆ, ಡಿಫರೆನ್ಶಿಯೇಟ್ ಮಾಡಿದಾಗ ಅಂದ್ರೆ ಡಿಫರೆನ್ಸ್ ಮಾಡಿದಾಗ ಅದು ನಿಮಗೆ ಏನ್ ವ್ಯಾಲ್ಯೂ ಬರುತ್ತೆ, ಅದು ಸ್ಟಡಿಯ ಇಂಟರ್ವಲ್ ಆಗುತ್ತೆ. ಡಿ ಇಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ಆಬ್ಜೆಕ್ಟಿವ್ ಅಂಡ್ ಏನಿದೆ ಅದು ವರ್ಟಿಕಲ್ ಆಕ್ಸಿಸ್ ಇದೆ, ಸಾರಿ ಕರೆಕ್ಟ್ ಆಗಿ ಕಾಣಿಸ್ತಾ ಇಲ್ಲ ನಿಮಗೆ, ವರ್ಟಿಕಲ್ ಆಕ್ಸಿಸ್ ಆಫ್ ಟ್ಯಾಕೋಮೀಟರ್, ಅದನ್ನ ಡಿ ಅಂತ ಅಂತೀವಿ, ಗೊತ್ತಾಯ್ತಾ.
ಸೊ ಈಗ ಫೋಕಲ್ ಲೆಂತ್ ಇದೆ, ಇದು ಒಂದು ಟೆಲಿಸ್ಕೋಪ್ ಇದೆ, ರೈಟ್. ಸೊ ಇಲ್ಲಿ ಒಂದು ಈ ಅನಾಲಿಟಿಕಲ್ ಲೆನ್ಸ್ ಇಲ್ಲಿದೆ, ರೈಟ್. ಸೊ ಈ ಅನಾಲಿಟಿಕಲ್ ಲೆನ್ಸ್ ಇಂದ ಏನಾಗುತ್ತೆ, ಈ ತರ ಇದೊಂದು ಆಬ್ಜೆಕ್ಟಿವ್, ಇದು ಆಬ್ಜೆಕ್ಟ್ ಗ್ಲಾಸ್ ಇದೆ ಅಂತ ತಿಳ್ಕೊಳ್ಳೋಣ, ರೈಟ್. ಸೊ ಈ ತರ ಹೋಗಿದಾಗ ಇದೇನ್ ಬರುತ್ತೆ ನೋಡಿ ಇಲ್ಲಿ. ಸೊ ಈ ಡಿಸ್ಟೆನ್ಸ್ ಈ ಆಬ್ಜೆಕ್ಟ್ ಗ್ಲಾಸ್ ಇಂದ ಇಲ್ಲಿಗೆ ಅನಾಲಿಟಿಕಲ್ ಲೆನ್ಸ್ ವರೆಗೂ ಡಿ ಡಿಸ್ಟೆನ್ಸ್ ಅಂತೀವಿ ಅದಕ್ಕೆ, ಗೊತ್ತಾಯ್ತಾ. ಸೊ ನಾವು ವಾಟ್ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್? ಮಲ್ಟಿಪ್ಲೈಯಿಂಗ್ ಕಾನ್ಸ್ಟೆಂಟ್ ಗೆ ಏನಿದೆ F/I is the answer for this question. An analytical lens is provided in, ನೋಡಿ ಅನಾಲಿಟಿಕಲ್ ಲೆನ್ಸ್ ಆಲ್ವೇಸ್ ಪ್ರೊವೈಡೆಡ್ ಇನ್ ಟ್ಯಾಕೋಮೀಟರ್. ನೋಡಿ ಇಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು ಯಾವುದಕ್ಕೆ, ಥಿಯೋಡೊಲೈಟ್ಗೆ. ಎಸ್, sometimes the analytical lens will be provided in theodolite also, then you can use that instrument as a theodolite or a tachometer, but nowadays the tachometer will be fitted in theodolite. ಯಾಕೆಂದ್ರೆ ಸಪರೇಟ್ ಆಗಿ ಮತ್ತೊಂದು ಇನ್ಸ್ಟ್ರೂಮೆಂಟ್ ತಗೊಳ್ಬೇಕಾಗುತ್ತೆ. ಈಗ ಇಫ್ ಯು ಆರ್ ಪ್ಲಾನಿಂಗ್ ಟು ಟೇಕ್ ಓನ್ಲಿ ಫಾರ್ ದ ಮೆಜರ್ಮೆಂಟ್ ಮಾಡೋಕೆ ತಗೊಳ್ತಾ ಇದ್ದೀರಾ, ಸೊ ಈಗ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಟ್ಯಾಕೋಮೀಟರ್ ನ ಥಿಯೋಡೊಲೈಟ್ ಅಲ್ಲಿ ಫಿಟ್ ಮಾಡ್ತಾ ಇದ್ದಾರೆ. ಬಟ್ ಇಲ್ಲಿ ಟ್ಯಾಕೋಮೀಟರ್ ಅಂತ ಆಪ್ಷನ್ ಕೊಟ್ಟಿದ್ದಾರೆ, so that you have to answer the tachometer only, not the theodolite. ಗೊತ್ತಾಯ್ತಾ. ಥಿಯೋಡೊಲೈಟ್ ಅಂತ ಕೊಟ್ಬಿಟ್ಟು ಬೇರೆ ಆಪ್ಷನ್ ಬೇರೆ ಯಾವ್ದಾದ್ರು ಕೊಟ್ರೆ, ಆಯ್ತಾ, ಸೊ ಬೇರೆ ಕೊಟ್ರೆ ಅವಾಗನೇ ಥಿಯೋಡೊಲೈಟ್ ಮಾಡಿ. ಓಕೆ, ಅರ್ಥ ಆಗ್ತಿದ್ಯಾ? ಆಪ್ಷನ್ ಒಂದೊಂದ್ಸಲ ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ, ಅದನ್ನ ನೀವು ಸ್ವಲ್ಪ ತಿಳ್ಕೊಳ್ಳಿ, ನೋಡಿ ಟಿಕ್ ಮಾಡಬೇಕು. ಓಕೆ, ಡನ್. ನೆಕ್ಸ್ಟ್ ಕ್ವಶನ್. Theodolite is an instrument used for the measurement of, right? Theodolite is used for the measurement of horizontal angle, vertical angle, vertical distances, ಮತ್ತೆ horizontal distances, ಮತ್ತೆ ರೇಂಜಿಂಗ್ ಗೆ ಯೂಸ್ ಮಾಡಬಹುದು, ಗೊತ್ತಾಯ್ತಾ. ಥಿಯೋಡೊಲೈಟ್ ನ ಇವು 3, 4, 5 ಕೆಲಸಕ್ಕೆ ಥಿಯೋಡೊಲೈಟ್ ನ ಯೂಸ್ ಮಾಡ್ತೀವಿ. ಹಾರಿಜಾಂಟಲ್ ಆಂಗಲ್, ವರ್ಟಿಕಲ್ ಡಿಸ್ಟೆನ್ಸ್, ಹಾರಿಜಾಂಟಲ್ ಡಿಸ್ಟೆನ್ಸ್ ಮತ್ತೆ ರೇಂಜಿಂಗ್. The angle between the prolongation of the preceding line and the forward line of a traverse is called as. The angle between prolongation of preceding line and forward line of a traverse. ನೋಡಿ, preceding line ಅಂದ್ರೆ ಇದೊಂದು ಲೈನ್ ಹೋಗ್ತಾ ಇದೆ, ರೈಟ್. ಸೊ ಇದು preceding line, ಓಕೆ. ಸೊ ಇದನ್ನ ಎ ಪಾಯಿಂಟ್ ಅಂತ ಅಂತೀವಿ. ಸೊ ಇದು ಈ ತರ ಇದೆ, ಇದು ಪ್ರಿಸೀಡಿಂಗ್ ಲೈನ್. ಇದನ್ನ ನಾನು ಸ್ವಲ್ಪ ಪ್ರೊಲಾಂಗ್ ಮಾಡ್ತೀನಿ. ಅದಾದ್ಮೇಲೆ ಇದೊಂದು ಬಿ ಪಾಯಿಂಟ್ ಇದೆ ಇಲ್ಲಿ, ಇದು ಎ ಪಾಯಿಂಟ್, ಇದು ಬಿ ಪಾಯಿಂಟ್. ಸೊ ಇದು ಫಾರ್ವರ್ಡ್ ಲೈನ್ ಆಗುತ್ತೆ. ದಿಸ್ ಈಸ್ ಫಾರ್ವರ್ಡ್ ಲೈನ್, ಓಕೆ. ಸೊ ಇದೇನಾಗುತ್ತೆ, ಇದು ಆಂಗಲ್ ಬಂದ್ಬಿಟ್ಟು ಡಿಫ್ಲೆಕ್ಷನ್ ಆಂಗಲ್ ಆಗುತ್ತೆ. ದಿಸ್ ಈಸ್ ಕಾಲ್ಡ್ ಆಸ್ ಡಿಫ್ಲೆಕ್ಷನ್ ಆಂಗಲ್. ಆನ್ಸರ್ ಈಸ್ ಡಿಫ್ಲೆಕ್ಷನ್ ಆಂಗಲ್. ಇಲ್ಲಿ ಇನ್ನೊಂದು ಬಂದಿದೆ, ಎಕ್ಸ್ಕ್ಲೂಡೆಡ್ ಆಂಗಲ್, ಇನ್ಕ್ಲೂಡೆಡ್ ಆಂಗಲ್. ಇನ್ಕ್ಲೂಡೆಡ್ ಆಂಗಲ್ ಅಂದ್ರೆ ಏನು? ಇನ್ಕ್ಲೂಡೆಡ್ ಆಂಗಲ್ ನೋಡಿ, ಈ ತರ ಈಗ ಮೆಜರ್ ಮಾಡ್ತಾ ಇದೀರಾ, ಎ ಪಾಯಿಂಟ್ ಮತ್ತೆ ಬಿ ಪಾಯಿಂಟ್ ಇದೆ, ಇದು ಏನಿದೆ ಆಯ್ತಾ, ಇದು ಇನ್ಕ್ಲೂಡೆಡ್ ಆಂಗಲ್, ಗೊತ್ತಾಯ್ತಾ. ಇದು ಕ್ಲಾಕ್ ವೈಸ್ ಇರುತ್ತೆ, ರೈಟ್. ಸೊ ಇದು ಕ್ಲಾಕ್ ವೈಸ್ ಇರುತ್ತೆ, ಯಾವತ್ತೂ ಕ್ಲಾಕ್ ವೈಸ್ ಇರುತ್ತೆ, ಇದು ಕ್ಲಾಕ್ ವೈಸ್, ರೈಟ್. No local attraction will be affected. No local attraction affected. ಗೊತ್ತಾಯ್ತಾ. ಸೊ ಇದನ್ನ ಚೆನ್ನಾಗಿ ನೆನಪಿಟ್ಕೊಳ್ಳಿ ಎಲ್ಲರೂ, ಗೊತ್ತಾಯ್ತಾ. ಈ ಪಾಯಿಂಟ್ಸ್ ನ ನೆನಪಿಟ್ಕೊಳ್ಳಿ, ಸೊ ದಟ್ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಇನ್ಕ್ಲೂಡೆಡ್ ಆಂಗಲ್ ಗೆ ಫಾರ್ಮುಲಾ ಏನಿದೆ, 4 ಬೇರಿಂಗ್ ಆಫ್ ನೆಕ್ಸ್ಟ್ ಲೈನ್ ಮೈನಸ್ ಬ್ಯಾಕ್ ಬೇರಿಂಗ್ ಆಫ್ ಪ್ರೀವಿಯಸ್ ಲೈನ್. ಇನ್ನೊಂದು ಪಾಯಿಂಟ್ ನೆನಪಿಟ್ಕೊಳ್ಳಿ. ನೆಕ್ಸ್ಟ್ question. For a tachometer, the additive and multiplying constants are, additive ಅಂದ್ರೆ 0 ಇರುತ್ತೆ, multiplying ಅಂದ್ರೆ 100 ಇರುತ್ತೆ. 0 and 100 is the answer for this question. The most accurate instrument for measuring horizontal and vertical angles. ನೋಡಿ, most accurate instrument for measuring horizontal ಮತ್ತು vertical. ಡಂಪಿ ಲೆವೆಲ್, ಟೇಪ್ ಅಂಡ್ ಚೈನ್, ಕಂಪಾಸ್ ಅಲ್ಲಿ ನೀವು ಯಾವುದೇ ತರದ್ದು ವರ್ಟಿಕಲ್ ಆಂಗಲ್ ಮೆಜರ್ ಮಾಡೋದಿಲ್ಲ, ಬರೀ ಮಾಡೋದು ನೀವು ಥಿಯೋಡೊಲೈಟ್ ಅಲ್ಲಿ, ಗೊತ್ತಾಯ್ತಾ. ಸೊ ಥಿಯೋಡೊಲೈಟ್ ಇಸ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಒಂದೊಂದ್ಸಲ ಆಪ್ಷನ್ ಅಲ್ಲೂ ಕನ್ಫ್ಯೂಷನ್ ಕೊಡ್ತಾರೆ, ಸೊ ಆಪ್ಷನ್ ಕರೆಕ್ಟ್ ಆಗಿ ಓದೋದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಓಕೆ, ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಥಿಯೋಡೊಲೈಟ್. ನೆಕ್ಸ್ಟ್,
The multiplying constant for the tachometer is generally kept as, right? The multiplying constant for the tachometer is generally kept as 100. Sorry, 100 ಇರುತ್ತೆ, ರೈಟ್? ಸೊ ಇದು 100 ಇದೆ, ನೀವು ಒಂದ್ಸಲ ನೋಡ್ಕೊಳ್ಳಿ. ನೆಕ್ಸ್ಟ್, ಇನ್ ಥಿಯೋಡೊಲೈಟ್ ದ ಲೈನ್ ಆಫ್ ಕಾಲ್ಯುಮೇಷನ್ ಈಸ್, ಇನ್ ಥಿಯೋಡೊಲೈಟ್ ದ ಲೈನ್ ಆಫ್ ಕಾಲ್ಯುಮೇಷನ್ ಈಸ್ ಏನಿರುತ್ತೆ? ಪರ್ಪೆಂಡಿಕ್ಯುಲರ್ ಟು ದ ಟ್ರೂನಿಯನ್ ಆಕ್ಸಿಸ್ ಇರುತ್ತೆ. ನಾನು ಟ್ರೂನಿಯನ್ ಆಕ್ಸಿಸ್ ಯಾವುದು ಅಂತ ಹೇಳ್ಕೊಟ್ಟಿದ್ದೆ. ಫಾರ್ ಎಕ್ಸಾಂಪಲ್, ಈಗ ಇದು ನಿಮ್ಮ ಟೆಲಿಸ್ಕೋಪ್ ಇದೆ. ಸೊ ದಿಸ್ ಇಸ್ ಟೆಲಿಸ್ಕೋಪ್, ಗೊತ್ತಾಯ್ತಾ? ಸೊ ದಿಸ್ ಇಸ್ ಅ ಟೆಲಿಸ್ಕೋಪ್. ಇದಕ್ಕೆ ಈ ತರ ಇರುತ್ತೆ, ಸಾರಿ, ಈ ತರ ಬಂದ್ಬಿಟ್ಟು ಇನ್ಸ್ಟ್ರೂಮೆಂಟ್ ಏನಿರುತ್ತೆ, ಇದು ವರ್ಟಿಕಲ್ ಆಕ್ಸಿಸ್, ಗೊತ್ತಾಯ್ತಾ? ಇದು ಬಂದ್ಬಿಟ್ಟು ವರ್ಟಿಕಲ್ ಆಕ್ಸಿಸ್. ಈ ಟೆಲಿಸ್ಕೋಪ್ ಅಲ್ಲಿ ಒಂದು ಬರುತ್ತೆ, ಒಂದು ಲೈನ್ ಆಫ್ ಸೈಟ್ ಬರುತ್ತೆ, ರೈಟ್? ಅದನ್ನ, ಸಾರಿ, ಒಂದು ಲೈನ್ ಬರುತ್ತೆ, ಅದನ್ನೇ ಲೈನ್ ಆಫ್ ಸೈಟ್ ಅಂತ ಅಂತೀವಿ. ಲೈನ್ ಆಫ್ ಸೈಟ್ ಅಂತ ಅಂತೀವಿ, ಲೈನ್ ಆಫ್ ಸೈಟ್. ಸೊ ಅದಾದ್ಮೇಲೆ ಇದು, ಅದಾದ್ಮೇಲೆ ಇದು. ಸೊ ಇದೇನಿದೆ, ಇದನ್ನ ನಾವು ಟ್ರಾನ್ಸ್ವರ್ಸ್ ಆಕ್ಸಿಸ್ ಅಂತ ಅಂತೀವಿ, ರೈಟ್? ಟ್ರಾನ್ಸ್ವರ್ಸ್ ಆಕ್ಸಿಸ್, ಟ್ರಾನ್ಸ್ವರ್ಸ್ ಆಕ್ಸಿಸ್, ಟ್ರಾನ್ಸ್ವರ್ಸ್ ಆಕ್ಸಿಸ್ or Trunian axis, or Trunian axis, transverse axis or Trunian axis, ಗೊತ್ತಾಯ್ತಾ? ಟ್ರಾನ್ಸ್ವರ್ಸ್ ಆಕ್ಸಿಸ್ or Trunian axis ಅಂತ ಅಂತೀವಿ. ಸೊ ಈಗ ಇಲ್ಲಿ ಏನಾಗುತ್ತೆ, ಕ್ವಶನ್ ಏನು ಕೇಳಿದ್ದಾರೆ, ಥಿಯೋಡೊಲೈಟ್ ದ ಲೈನ್ ಆಫ್ ಕಾಲ್ಯುಮೇಷನ್ ಈಸ್, ಲೈನ್ ಆಫ್ ಕಾಲ್ಯುಮೇಷನ್ ಆರ್ ಲೈನ್ ಆಫ್ ಸೈಟ್ ಅಂತೀವಿ, ಇದು ಲೈನ್ ಆಫ್ ಕಾಲ್ಯುಮೇಷನ್ ಅಂತ ಅಂತೀವಿ, ಇದಕ್ಕೆ ಲೈನ್ ಆಫ್ ಕಾಲ್ಯುಮೇಷನ್ ಇದಕ್ಕೆ ಅಂತೀವಿ. ಸೊ ಇದು ಏನಿರಬೇಕು ಅಂತಂದ್ರೆ, ಅದು ಬಂದ್ಬಿಟ್ಟು ಪರ್ಪೆಂಡಿಕ್ಯುಲರ್ ಟು ದ ಟ್ರೂನಿಯನ್ ಆಕ್ಸಿಸ್. ಸೊ ಇದು ಯಾವಾಗಲೂ ನೋಡಿ, ಇಲ್ಲಿ ಪರ್ಪೆಂಡಿಕ್ಯುಲರ್ ಆಗಿದೆ ಅಂದ್ರೆ ಈ ಕಡೆ ಒಂದು ಹಿಂಗೆ ಹೋಗ್ತಾ ಇದೆ, ಈ ಕಡೆ ಲೈನ್ ಆಫ್ ಸೈಟ್ ಈ ಕಡೆ ಇದೆ, ಇದು ಈ ಕಡೆ ಇದೆ, ಗೊತ್ತಾಗ್ತಿದ್ಯಾ? ಸೊ ಎರಡರ ಮಧ್ಯೆ 90 ಡಿಗ್ರಿ ಇದ್ದೇ ಇರಬೇಕು, ಈ ತರ ಬರುತ್ತೆ. ಓಕೆ, ಗೊತ್ತಾಯ್ತಾ? ಸಿಂಪಲ್ ಆಗಿದೆ, ಸ್ವಲ್ಪ ನೆನ್ಪಿಟ್ಕೊಳ್ಳಿ ಈ ಸ್ಕೆಚ್ನ. ಇದು ವರ್ಟಿಕಲ್ ಆಕ್ಸಿಸ್, ಟ್ರೂನಿಯನ್ ಆಕ್ಸಿಸ್, ಟೆಲಿಸ್ಕೋಪ್. ಹೌ ಡಸ್ ದ ಸೈಜ್ ಆಫ್ ಥಿಯೋಡೊಲೈಟ್ ಈಸ್ ಸ್ಪೆಸಿಫೈಡ್? ಥಿಯೋಡೊಲೈಟ್ ಸೈಜು ಯಾವುದರಿಂದ ಸ್ಪೆಸಿಫೈ ಮಾಡ್ತಾರೆ? ಸೊ ಇದನ್ನ ಯಾವತ್ತೂ ನೆನ್ಪಿಡಿ, ಬೈ ದ ಡಯಾಮೀಟರ್ ಆಫ್ ದಿ ಅಪ್ಪರ್ ಪ್ಲೇಟ್. ಸಾರಿ, ಒಂದು ನಿಮಿಷ. ಥಿಯೋಡೊಲೈಟ್ ಸ್ಪೆಸಿಫೈ ಮಾಡೋದು, ಆಯ್ತಾ? ಒಂದು ನಿಮಿಷ. ಸೊ ಥಿಯೋಡೊಲೈಟ್ ನ ಸ್ಪೆಸಿಫೈ ಮಾಡೋದು, ಸಾರಿ, ಬೈ ದ ಡಯಾಮೀಟರ್ ಆಫ್ ಲೋವರ್ ಪ್ಲೇಟ್, ಗೊತ್ತಾಯ್ತಾ? ಲೋವರ್ ಪ್ಲೇಟ್, ಅಪ್ಪರ್ ಪ್ಲೇಟ್ ಅಲ್ಲ, ಲೋವರ್ ಪ್ಲೇಟ್. ಲೋವರ್ ಪ್ಲೇಟ್ಗೆ ಇನ್ನೊಂದು ಹೆಸರೇನಿದೆ, ಅದನ್ನ ನಾವು ಏನಂತಂದ್ರೆ ನಾರ್ಮಲಿ ಮೇನ್ ಪ್ಲೇಟ್ ಅಂತಾನು ಅಂತೀವಿ, ಮೇನ್ ಪ್ಲೇಟ್. ಆಮೇಲೆ ಅಪ್ಪರ್ ಪ್ಲೇಟ್ಗೆ ಏನಂತೀವಿ? ಅಪ್ಪರ್ ಪ್ಲೇಟ್ಗೆ ವರ್ನಿಯರ್ ಪ್ಲೇಟು ಅಂತೀವಿ, ಗೊತ್ತಾಯ್ತಾ? ಸೊ ಇದ್ರ ಬಗ್ಗೆ ನಿಮ್ಗೆ ಏನಂತಂದ್ರೆ, ಈಗ ಯಾವುದೇ ಒಂದು ಇಲ್ಲಿ ಎರಡು ಟೈಪ್ಸ್ ಇರುತ್ತೆ, ಟೈಪ್ಸ್ ಆಫ್ ಥಿಯೋಡೊಲೈಟ್, ಟೈಪ್ಸ್ ಆಫ್ ಥಿಯೋಡೊಲೈಟ್. ಒಂದು ಟ್ರಾನ್ಸಿಟ್ ಥಿಯೋಡೊಲೈಟ್, ಟ್ರಾನ್ಸಿಟ್ ಥಿಯೋಡೊಲೈಟ್. ಇನ್ನೊಂದು ನಾನ್ ಟ್ರಾನ್ಸಿಟ್ ಥಿಯೋಡೊಲೈಟ್, ನಾನ್ ಟ್ರಾನ್ಸಿಟ್ ಥಿಯೋಡೊಲೈಟ್. ಇವು ಎರಡಿದೆ. ಸೊ ಈಗ ಇವು ಎರಡರದ್ದು ನೀವು ನೋಡಿದಾಗ ಗೊತ್ತಾಯ್ತಾ, ಟ್ರಾನ್ಸಿಟ್ ಥಿಯೋಡೊಲೈಟ್, ನಾನ್ ಟ್ರಾನ್ಸಿಟ್ ಥಿಯೋಡೊಲೈಟ್ ಅಂತ ಇರುತ್ತೆ. ನಾನ್ ಟ್ರಾನ್ಸಿಟ್ ಟು ಟ್ರಾನ್ಸಿಟ್ ಬಗ್ಗೆ ಸಿಂಪಲ್ ಆಗಿ ಹೇಳೋದೇನಂತಂದ್ರೆ, ಒಂದು ನಿಮಿಷ, ಒಂದು ಕೆಲಸ ಮಾಡೋಣ. ಈ ಕ್ವಶನ್ ಅಲ್ಲಿಲ್ಲ, ಈ ನೆಕ್ಸ್ಟ್ ಕ್ವಶನ್ ಅಲ್ಲಿ ನಾನು ಹೇಳ್ಕೊಡ್ತೀನಿ, ರೈಟ್? ಸೊ ಈ ಒಂದೆರಡು ನೆಕ್ಸ್ಟ್ ಕ್ವಶನ್ ಆದ್ಮೇಲೆ ಅಲ್ಲೂ ಇದೆ, ಅಲ್ಲಿ ಹೇಳ್ಕೊಡ್ತೀನಿ. ಲೆಫ್ಟ್ ಸ್ವಿಂಗ್, ನೆಕ್ಸ್ಟ್ ಕ್ವಶನ್. ಲೆಫ್ಟ್ ಸ್ವಿಂಗ್ ಈಸ್ ನಾಟ್ ಮಚ್ ಫೇವರ್ಡ್ ಇನ್ ಥಿಯೋಡೊಲೈಟ್ ಸರ್ವೆ ಬಿಕಾಸ್. ಲೆಫ್ಟ್ ಸ್ವಿಂಗು ಯೂಸ್ ಮಾಡೋದಿಲ್ಲ, ಯಾಕೆ? ಲೆಫ್ಟ್ ಸ್ವಿಂಗ್ ಈಸ್ ನಾಟ್ ಮಚ್ ಫೇವರ್ಡ್ ಇನ್ ಥಿಯೋಡೊಲೈಟ್ ಸರ್ವೆ ಬಿಕಾಸ್. ಸೊ ನೋಡಿ, ಯಾಕೆ ಮಾಡೋದಿಲ್ಲ? ಸಿಂಪಲ್ ಆಗಿ ಹೇಳೋದಂದ್ರೆ, ರೀಡಿಂಗ್ ಇನ್ಕ್ರೀಸಸ್, right? So the readings increases clockwise. Left swing is not much favored in theodolite survey because the reading increases clockwise. Reading ಏನಾಗುತ್ತೆ, ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ ಕ್ಲಾಕ್ ವೈಸ್ ಮಾಡಿದಾಗ, ಅದಕ್ಕೆ ಅದನ್ನ ನಾವು ಪ್ರೆಫರ್ ಮಾಡೋದಿಲ್ಲ. ಲೆಫ್ಟ್ ಸ್ವಿಂಗ್ ಅಂತ ಹೇಳ್ತಾರದು, ಗೊತ್ತಾಯ್ತಾ? ಲೆಫ್ಟ್ ಸ್ವಿಂಗ್ ಅಂತ ಹೇಳ್ತಾರೆ. ಇಲ್ಲಿ ಲೆಫ್ಟ್ ಫೇಸ್ ರೈಟ್ ಇಲ್ಲ, ಲೆಫ್ಟ್ ಸ್ವಿಂಗ್ ಮತ್ತೆ ರೈಟ್ ಸ್ವಿಂಗ್ ಅಂತ ಬೇರೆ ಬರುತ್ತೆ.
ಓಕೆ, ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವಶನ್. ಇನ್ ಟ್ರಾನ್ಸಿಟ್ ಥೆಡೋಲೈಟ್ ದ ಲೈನ್ ಆಫ್ ಸೈಟ್ ಕ್ಯಾನ್ ಬಿ ರಿವರ್ಸ್ ಬೈ ರಿವಾಲ್ವಿಂಗ್ ದ ಟೆಲಿಸ್ಕೋಪ್ ಥ್ರೂ. ನೋಡಿ, ಇದು ಇಂಪಾರ್ಟೆಂಟ್ ಕ್ವಶನ್. ಈ ಕ್ವಶನ್ ಅಲ್ಲಿ ತುಂಬಾ ಜನ ಕನ್ಫ್ಯೂಸ್ ಆಗುತ್ತೆ. ಓಕೆ, ಸೊ ಇದಕ್ಕೆ ಫಸ್ಟ್ ನಾವೇನ್ ಮಾಡೋಣ, ಇದಕ್ಕೆ ಎರಡು ಒಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ. ಥೆಡೋಲೈಟ್ ಟೈಪ್ಸ್ ಯಾವ್ದಿದೆ? ಟೂ ಟೈಪ್ಸ್ ಆಫ್ ಥೆಡೋಲೈಟ್. ಟೂ ಟೈಪ್ಸ್ ಆಫ್ ಥೆಡೋಲೈಟ್. ಟೂ ಟೈಪ್ಸ್ ಆಫ್ ಥೆಡೋಲೈಟ್. ಒನ್ ಟ್ರಾನ್ಸಿಟ್, ನಾನ್ ಟ್ರಾನ್ಸಿಟ್. ಟ್ರಾನ್ಸಿಟ್ ಅಂಡ್ ನಾನ್ ಟ್ರಾನ್ಸಿಟ್. ಓಕೆ, ಈಗ ಟ್ರಾನ್ಸಿಟ್ ಥೆಡೋಲೈಟ್ ಅಂದ್ರೆ ಏನು? ಟ್ರಾನ್ಸಿಟ್ ಅಂದ್ರೆ ಏನು ಅಂದ್ರೆ ಲೈನ್ ಆಫ್ ಸೈಟ್ ಕ್ಯಾನ್ ಬಿ ರಿವರ್ಸ್ಡ್. ರೈಟ್, ಲೈನ್ ಆಫ್ ಸೈಟ್ can be reversed. Line of sight can be reversed by revolving the telescope through 180 degree. Right, 180 degree in a vertical plane. ಗೊತ್ತಾಯ್ತಾ? ಸೊ ಈ ತರ ಇತ್ತಂದ್ರೆ ಅಬೌಟ್ ಹಾರಿಜಾಂಟಲ್ ಆಕ್ಸಿಸ್. ಈ ತರ ಏನಾದ್ರೂ ಕಂಡೀಷನ್ ಅಪ್ಲೈ ಆದ್ರೆ ಅದು ಟ್ರಾನ್ಸಿಟ್ ಥೆಡೋಲೈಟ್ ಅಂತ ಅಂತೀವಿ. ಸೊ ಮೋಸ್ಟ್ ಪ್ರೊಬಬ್ಲಿ ನಾವು ಯಾವ್ದು ಯೂಸ್ ಮಾಡ್ತೀವಿ? ರೈಟ್, ಸೊ ನಾವು ಟ್ರಾನ್ಸಿಟ್ ಯೂಸ್ ಮಾಡ್ತೀವಿ. ಓಕೆ, ಈಗ ನಾನ್ ಟ್ರಾನ್ಸಿಟ್ ಅಂದ್ರೆ ಏನು? ನಾನ್ ಟ್ರಾನ್ಸಿಟ್ ಅಂತಂದ್ರೆ ಇದನ್ನ ಪ್ಲೇನ್ ಥೆಡೋಲೈಟ್ ಅಂತಾನು ಅನ್ಬೋದು. ರೈಟ್, ಸೊ ಟೆಲಿಸ್ಕೋಪ್ ಕ್ಯಾನ್ ನಾಟ್ ಬಿ ರೋಟೇಟ್. ಇದ್ರದ್ದು ಅಪೋಸಿಟ್ ಆಗಿರುತ್ತೆ. ಅಪೋಸಿಟ್ ಆಫ್ ಟ್ರಾನ್ಸಿಟ್ ಅಂತ ಬರ್ತೀನಿ ಅಷ್ಟೇ. ಸೊ 180 ಡಿಗ್ರಿ ನೀವು ರೊಟೇಟ್ ಮಾಡಕ್ ಬರೋದಿಲ್ಲ. ರೈಟ್, ಸೊ ಅದಕ್ಕೆ ನಾವು ನಾನ್ ಟ್ರಾನ್ಸಿಟ್ ಅಂತೀವಿ. ಮೋಸ್ಟ್ ಪ್ರೊಬಬ್ಲಿ ನಾವು ಯಾವಾಗಲೂ ಟ್ರಾನ್ಸಿಟೇ ಯೂಸ್ ಮಾಡ್ತೀವಿ. ಈಗ ಕ್ವಶನ್ ಬಂದ್ಬಿಟ್ಟು ಟ್ರಾನ್ಸಿಟಿಂಗ್ ಅಂದ್ರೆ ಏನು? ವಾಟ್ ಯು ಮೀನ್ ಬೈ ಟ್ರಾನ್ಸಿಟಿಂಗ್? Transiting is a process of turning the telescope in a vertical plane. Turning telescope in 180 degree. Turning the telescope in 180 degree. Turning the telescope in vertical plane. Sorry. Turning the telescope in vertical plane in 180 degree. ಗೊತ್ತಾಯ್ತಾ? in 180 degree about Trunnion axis or ಇನ್ನೊಂದೇನಾದ್ರೂ ಹೆಸರು Trunnion axis or horizontal axis. ಗೊತ್ತಾಯ್ತಾ? ಸೊ ಇದನ್ನ ಲೈನ್ ಆಫ್ ಸೈಟ್ ಇಸ್ ರಿವರ್ಸ್ ಇನ್ ದಿಸ್ ಆಪರೇಷನ್. ಇದರಲ್ಲಿ ಏನ್ ಮಾಡ್ತೀವಿ? ಲೈನ್ ಆಫ್ ಸೈಟ್ ನ ರಿವರ್ಸ್ ಮಾಡ್ತೀವಿ ಆಪರೇಷನ್. ಸೊ ಇಟ್ ಇಸ್ ನೋನ್ ಆಸ್ ಪ್ಲಂಜಿಂಗ್ ಆರ್ ರಿವರ್ಸಿಂಗ್. ಅಂತಾನು ಅನ್ಬೋದು. ಗೊತ್ತಾಯ್ತಾ? ಪ್ಲಂಜಿಂಗ್ ಆರ್ ರಿವರ್ಸಿಂಗ್ ಅಂತ ಅನ್ಬೋದು. ಸ್ವಿಂಗಿಂಗ್ ದ ಟೆಲಿಸ್ಕೋಪ್ ಅಂತ ಬರುತ್ತೆ ಇನ್ನೊಂದು. ಸೊ ಇಟ್ ಇಸ್ ಅ process of turning the telescope in horizontal plane. Right? If the telescope is rotated in clockwise direction, it is known as right swing. If the telescope is rotated in the anti-clockwise direction, it is known as a left swing. ಗೊತ್ತಾಯ್ತಾ? ಸೊ ಇದ್ರದ್ದು ಆನ್ಸರ್ ಏನಾಗುತ್ತೆ? ಹೇಳ್ಬೋದಾ? 180 ಡಿಗ್ರಿ ಇನ್ ವರ್ಟಿಕಲ್ ಪ್ಲೇನ್ ಮಾಡಿದ್ರೆ ಅದನ್ನ ನಾವು ಏನಂತೀವಿ? ರಿವರ್ಸ್ ಬೈ ರಿವಾಲ್ವಿಂಗ್ ದ ಟೆಲಿಸ್ಕೋಪ್ ಥ್ರೂ ದ 180 ಡಿಗ್ರಿ ಇನ್ ದ ವರ್ಟಿಕಲ್ ಪ್ಲೇನ್. ರೈಟ್, ಟ್ರಾನ್ಸಿಟಿಂಗ್, ಸ್ವಿಂಗಿಂಗ್. ಗೊತ್ತಾಯ್ತಾ? ನೆಕ್ಸ್ಟ್ ಕ್ವಶನ್. Which is the correct sequence for the temporary adjustment of the theodolite? ಈಗ ಟೆಂಪ್ರರಿ ಅಡ್ಜಸ್ಟ್ಮೆಂಟ್ ಆಫ್ ಥೆಡೋಲೈಟ್ ಅಂದ್ರೆ ಏನು ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ಈಗ ಒಂದು ಇನ್ಸ್ಟ್ರೂಮೆಂಟ್ ಅನ್ನು ನೀವು ಸೆಟ್ ಮಾಡ್ಬೇಕಂದ್ರೆ ಏನೇನ್ ಮಾಡ್ಬೇಕು? ಬಾಕ್ಸ್ ಇಂದ ತೆಗಿಬೇಕು. ಅದಾದ್ಮೇಲೆ ಈ ಟ್ರೈಪಾಡ್ ಸ್ಟ್ಯಾಂಡ್ ಇರುತ್ತೆ. ರೈಟಾ? ಟ್ರೈಪಾಡ್ ಸ್ಟ್ಯಾಂಡ್ ಇರುತ್ತೆ. ಈ ಟ್ರೈಪಾಡ್ ಸ್ಟ್ಯಾಂಡ್ ನ ಫಸ್ಟ್ ಏನ್ ಮಾಡ್ತೀವಿ? ಅದನ್ನ ನಾವು ಏನ್ ಮಾಡ್ತೀವಿ ಹೇಳಿ? ಫಸ್ಟ್ ಸೆಟ್ಟಿಂಗ್ ಮಾಡ್ತೀವಿ. ಅಂದ್ರೆ 3 ಲೆಗ್ಸ್ ನ ಈಕ್ವಲ್ ಆಗಿ ಸೆಟ್ ಮಾಡಿಬಿಟ್ಟು ಅದಾದ್ಮೇಲೆ ಅದನ್ನ ಸೆಂಟ್ರಿಂಗ್ ಮಾಡ್ತೀವಿ. ಸೆಟ್ಟಿಂಗ್ ಆದ್ಮೇಲೆ ಸೆಂಟ್ರಿಂಗ್ ಮಾಡ್ತೀವಿ, ಎಕ್ಸಾಕ್ಟ್ಲಿ ಸೆಂಟರ್ ತರಕ್ಕೆ. ಸೆಂಟರ್ ಆದ್ಮೇಲೆ ಏನ್ ಮಾಡ್ತೀವಿ? ಇನ್ಸ್ಟ್ರೂಮೆಂಟ್ ನ ಇದಕ್ಕೆ ಫಿಟ್ ಮಾಡ್ಬಿಟ್ಟು ಲೆವೆಲ್ ಮಾಡ್ತೀವಿ. ಎಲ್ಲ ಬಬಲ್ಸ್ ನ ಎಕ್ಸಾಕ್ಟ್ಲಿ ಮಿಡಲ್ ಅಲ್ಲಿ ತರ್ತೀವಿ. ಅದಾದ್ಮೇಲೆ ಎಲಿಮಿನೇಷನ್ ಆಫ್ ಪ್ಯಾರಲಾಕ್ಸ್ ಮಾಡ್ತೀವಿ. ಈ 4 ಪಾಯಿಂಟ್ ಫಾಲೋ ಮಾಡ್ತೀವಿ. ಸೆಟ್ಟಿಂಗ್, ಸೆಂಟ್ರಿಂಗ್, ಲೆವೆಲಿಂಗ್ ಅಂಡ್ ಎಲಿಮಿನೇಷನ್ ಆಫ್ ಪ್ಯಾರಲಾಕ್ಸ್.
ಈಗ ಎಲಿಮಿನೇಷನ್ ಆಫ್ ಪ್ಯಾರಲಾಕ್ಸ್ ಬಗ್ಗೆ ಹೇಳೋದೇನಂದ್ರೆ, ಸೆಟ್ಟಿಂಗ್ ಅಂತೂ ಗೊತ್ತಾಯ್ತು. ಸೆಂಟ್ರಿಂಗ್ ಅಂತಂದ್ರೆ ನಾರ್ಮಲ್ ಲೆಗ್ಸ್ ಯೂಸ್ ಮಾಡಿಬಿಟ್ಟು ಅದನ್ನ ಕರೆಕ್ಟ್ ಆಗಿ ಒಂದು ಲೆವೆಲ್ ಅಲ್ಲಿ ತರೋದು. ಲೆವೆಲಿಂಗ್ ಅಂತಂದ್ರೆ ಏನಂದ್ರೆ 3 ಲೆಗ್ಸ್ ನ ಕರೆಕ್ಟ್ ಮಾಡಿಬಿಟ್ಟು ಟೆಲಿಸ್ಕೋಪ್ ನ ಹಾರಿಜೆಂಟಲ್ ಆಗಿ ಇಡೋದು. ಅದಾದ್ಮೇಲೆ ಆ ಬಬಲ್ ಟ್ಯೂಬ್ ಯೂಸ್ ಮಾಡಿಬಿಟ್ಟು ಲೆವೆಲ್ ನ ಎಕ್ಸಾಕ್ಟ್ಲಿ ಸೆಂಟರ್ ತರೋದು. ಎಲಿಮಿನೇಷನ್ ಆಫ್ ಪ್ಯಾರಲಾಕ್ಸ್ ಅಂತ ಇಲ್ಲೊಂದಿದೆ. ಸೊ ಎಲಿಮಿನೇಷನ್ ಆಫ್ ಪ್ಯಾರಲಾಕ್ಸ್ ಗೆ ಒಂದು ಪಾಯಿಂಟ್ ಬರುತ್ತೆ. ಅದಕ್ಕೆ ಒಂದು ಹೇಳೋದೇನಂತಂದ್ರೆ, ಅದರಲ್ಲಿ 2 ಬರುತ್ತೆ. ಒಂದು ಫೋಕಸಿಂಗ್ ಆನ್ ದ ಐ ಪೀಸ್, ಇನ್ನೊಂದು ಫೋಕಸಿಂಗ್ ಆನ್ ದ ಅಬ್ಜೆಕ್ಟಿವ್. ಅಂದ್ರೆ ಏನೇ ಒಂದು, ಈಗ ನಿಮ್ದು ಒಳಗಡೆ ಇನ್ಸ್ಟ್ರೂಮೆಂಟ್ ಅಲ್ಲಿ ನೋಡಿದಾಗ ಕ್ರಾಸ್ ಏರ್ಸ್ ಒಂದೊಂದ್ಸಲ ಈ ತರ ಇರುತ್ತೆ, ರೈಟ್. ಸೆಂಟರ್ ಒಂದು, ಮೇಲ್ಗಡೆ ಒಂದು, ಕೆಳಗಡೆ ಒಂದು, ಈ ತರ ಇರುತ್ತೆ, ಈ ತರ ಒಂದಿರುತ್ತೆ. ಸೊ ಇವು ಕರೆಕ್ಟ್ ಆಗಿ ಕಾಣಿಸಲ್ಲ ಒಂದೊಂದ್ಸಲ. ಅದನ್ನ ನಾವು ಶಾರ್ಪ್ ಆಗಿ ಕರೆಕ್ಟ್ ಆಗಿ ಮಾಡ್ಕೋಬೇಕಂದ್ರೆ ಈ ಆಬ್ಜೆಕ್ಟ್ ಗ್ಲಾಸ್ ಎದುರುಗಡೆ ಒಂದು ಪೇಪರ್ ನ ಇಟ್ಬಿಟ್ಟು ನಾವು ಅದನ್ನು ಮಾಡಬಹುದು ಆಯ್ತಾ. ಫೋಕಸಿಂಗ್ ದ ಐ ಪೀಸ್ ನ ಮಾಡಿಬಿಟ್ಟು ಪೇಪರ್ ಎದುರುಗಡೆ ಇಟ್ಬಿಟ್ಟು ನಾವು ಅದನ್ನು ಮಾಡಬಹುದು. ಇಲ್ಲಾಂದ್ರೆ ಸ್ಕೈ ಏನಿರುತ್ತೆ ಅಂದ್ರೆ ನಮ್ಮ ಮೋಡ ಏನಿರುತ್ತೆ ಅದನ್ನ ನೀವು ಏನಂದ್ರೆ ಡೈರೆಕ್ಟ್ ಆಗಿ ಫೋಕಸ್ ಮಾಡಿಬಿಟ್ಟು ಅದನ್ನು ಮಾಡಬಹುದು. ಇವೆರಡು ಪಾಯಿಂಟ್ ಇದೆ, ಫೋಕಸಿಂಗ್ ದ ಐ ಪೀಸ್, ಫೋಕಸಿಂಗ್ ದ ಆಬ್ಜೆಕ್ಟ್ ಗ್ಲಾಸ್. ಇವೆರಡನ್ನ ಮಾಡಿದ್ರೆ ಪ್ಯಾರಲಾಕ್ಸ್ ಏನಿರುತ್ತೆ ಅಂದ್ರೆ ಎರರ್ ಇದ್ರೆ ನಿಮ್ಗೆ ಗೊತ್ತಾಗುತ್ತೆ ಅಲ್ಲಿ. ಫಾರ್ ಎಕ್ಸಾಂಪಲ್ ಈ ತರ ಡಿಫ್ಲಿಯೇಟ್ ಆಗ್ತಾ ಇದೆಯಾ, ಈ ತರ ಆಗ್ತಿದೆಯಾ ಅಂತ ಗೊತ್ತಾಗುತ್ತೆ. ಸೊ ಅದನ್ನೇ ನಾವು ಇಲ್ಲಿ ಫಾಲೋ ಮಾಡಬೇಕು, ಗೊತ್ತಾಯ್ತಾ. ಸೊ ದಿಸ್ ಈಸ್ ಕಾಲ್ಡ್ ಅನ್ ಟೆಂಪರರಿ ಅಡ್ಜಸ್ಟ್ಮೆಂಟ್ ಆಫ್ ದ ಥಿಯೋಡೊಲೈಟ್. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್ ವೆನ್ ದ ಥಿಯೋಡೊಲೈಟ್ ಇಸ್ ಪ್ರಾಪರ್ಲಿ ಅಡ್ಜಸ್ಟೆಡ್? ನೋಡಿ, ಥಿಯೋಡೊಲೈಟ್ ನ ಪ್ರಾಪರ್ಲಿ ಅಡ್ಜಸ್ಟ್ ಮಾಡಿದೀರಾ. ಈಗ ಅದ್ರದ್ದು ಏನೇನ್ ಕರೆಕ್ಟ್ ಆಗಿ ಇರ್ಬೇಕಂತಂದ್ರೆ, ಏನೇನಿರ್ಬೇಕು ಅಂತಂದ್ರೆ, ಟ್ಯಾಂಜೆಂಟ್ ಟು ದ ಪ್ಲೇಟ್ ಬಬಲ್ ಮಸ್ಟ್ ಬಿ ಪರ್ಪೆಂಡಿಕ್ಯುಲರ್ ಟು ದ ವರ್ಟಿಕಲ್ ಸರ್ಕಲ್. ವರ್ಟಿಕಲ್ ಸರ್ಕಲ್ ಏನಿರುತ್ತೆ, ಈಗ ಇದು ವರ್ಟಿಕಲ್ ಸರ್ಕಲ್ ಇದೆ, ಇದ್ರ ಪಕ್ಕ ಈ ತರ ಏನೋ ಟೆಲಿಸ್ಕೋಪ್ ಇರುತ್ತೆ, ರೈಟ್. ಸೊ ಈಗ ಆ ಟೆಲಿಸ್ಕೋಪ್, ಈಗ ಇದು ನಮ್ದೊಂದು ಆಕ್ಸಿಸ್ ಇದೆ, ಟ್ರೂನಿಯನ್ ಆಕ್ಸಿಸ್ ಅಂತ, ರೈಟ್. ಸೊ ಇದು ಏನಿದೆ ನಮ್ದು ಟ್ರಾನ್ಸ್ವರ್ಸ್ ಆಕ್ಸಿಸ್ ಇದೆ, ಇದು ಬಂದ್ಬಿಟ್ಟು ನಮ್ದು ಟೆಲಿಸ್ಕೋಪ್ ವರ್ಟಿಕಲ್ ಸರ್ಕಲ್. ಸೊ ಟ್ಯಾಂಜೆಂಟ್ ಟು ಪ್ಲೇಟ್ ಬಬಲ್ ಮಸ್ಟ್ ಬಿ ಪರ್ಪೆಂಡಿಕ್ಯುಲರ್ ಟು ದ ವರ್ಟಿಕಲ್ ಸರ್ಕಲ್. ವರ್ಟಿಕಲ್ ಸರ್ಕಲ್ ಏನಿದೆಯಲ್ಲ, ಈ ವರ್ಟಿಕಲ್ ಸರ್ಕಲ್ ಗೆ ಏನಿರ್ಬೇಕು ಅಂತಂದ್ರೆ ಪರ್ಪೆಂಡಿಕ್ಯುಲರ್ ಆಗಿರ್ಬೇಕು, ಗೊತ್ತಾಯ್ತಾ. ಟ್ಯಾಂಜೆಂಟ್ ಟು ಪ್ಲೇಟ್ ಬಬಲ್ ಮಸ್ಟ್ ಬಿ ಪರ್ಪೆಂಡಿಕ್ಯುಲರ್ ಟು ದ ವರ್ಟಿಕಲ್ ಸರ್ಕಲ್. ಇದನ್ನ ನೆನ್ಪಿಡಿ, ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಇದೆ, ನೆನ್ಪಿಡ್ಬೇಕು. ವರ್ಟಿಕಲ್ ಸರ್ಕಲ್ ಅಂತ ಹೇಳ್ತಾ ಇರೋದು, ಗೊತ್ತಾಯ್ತಾ. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದಿ ಫಾಲೋವಿಂಗ್. ಈಗ ಇಲ್ಲಿ ಇನ್ನೊಂದು ಪಾಯಿಂಟ್ ಹೇಳ್ತೀನಿ, ಒಂದು ನಿಮಿಷ. ಇಲ್ಲಿ ಏನಾಗುತ್ತೆ ಗೊತ್ತಾ, ಫಂಡಮೆಂಟಲ್ ಲೈನ್ಸ್ ಆಫ್ ದ ಥಿಯೋಡೊಲೈಟ್ ಅಂತ ಬರುತ್ತೆ. ಫಂಡಮೆಂಟಲ್ ಲೈನ್ಸ್ ಆಫ್ ಥಿಯೋಡೊಲೈಟ್ ಅಂತ ಇದೆ. ಫಂಡಮೆಂಟಲ್ ಲೈನ್ಸ್ ಆಫ್ ಥಿಯೋಡೊಲೈಟ್. ಸೊ ಇದರಲ್ಲಿ ಫಂಡಮೆಂಟಲ್ ಲೈನ್ಸ್ ಆಫ್ ಥಿಯೋಡೊಲೈಟ್ ಅಲ್ಲಿ ಯಾವ್ಯಾವ ಬರುತ್ತೆ ನಿಮಗೆ ಸಿಂಪಲ್ ಆಗಿರೋದಂದ್ರೆ, ಒಂದು ವರ್ಟಿಕಲ್ ಆಕ್ಸಿಸ್, ಅದಾದ್ಮೇಲೆ ವರ್ಟಿಕಲ್ ಆಕ್ಸಿಸ್ ಆದ್ಮೇಲೆ ಆಕ್ಸಿಸ್ ಆಫ್ ಪ್ಲೇಟ್ ಲೆವೆಲ್, ಇದು ಒಂದು ಬರುತ್ತೆ ಫಂಡಮೆಂಟಲ್ ಲೈನ್ಸ್ ಅಲ್ಲಿ. ಆಮೇಲೆ ಲೈನ್ ಆಫ್ ಕಾಲಿಮೇಷನ್, ಸಾರಿ. ಸೊ ಇನ್ನೊಂದು ಬರುತ್ತೆ, ಫೋರ್ತ್ ಬಂದ್ಬಿಟ್ಟು ಯಾವ್ದು ಬರುತ್ತೆ ಇನ್ನೊಂದು ಹೇಳ್ಬೋದಾ, ಹಾರಿಜಾಂಟಲ್ ಆಕ್ಸಿಸ್. ಸೊ ಇವು 4 ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್ ಇದೆ. ಯಾವುದಕ್ಕೆ, ಫಂಡಮೆಂಟಲ್ ಲೈನ್ಸ್ ಆಫ್ ಥಿಯೋಡೊಲೈಟ್ ಅಲ್ಲಿ ಇವು 4 ಬರುತ್ತೆ. ಓಕೆ, ಸೊ ಇದರಲ್ಲಿ ಸ್ವಲ್ಪ ಪಾಯಿಂಟ್ಸ್ ಇದೆ, ಅದು ನಿಮ್ಗೆ ಗೊತ್ತೇ ಇದೆ. ಹಾರಿಜಾಂಟಲ್ ಸರ್ಕಲ್ ಪರ್ಪೆಂಡಿಕ್ಯುಲರ್ ಟು ವರ್ಟಿಕಲ್ ಆಕ್ಸಿಸ್ ಇರಬೇಕು. ಅದಾದ್ಮೇಲೆ ವರ್ಟಿಕಲ್ ಸರ್ಕಲ್ ಪರ್ಪೆಂಡಿಕ್ಯುಲರ್ ಟು ಹಾರಿಜಾಂಟಲ್ ಆಕ್ಸಿಸ್ ಇರಬೇಕು. ವರ್ಟಿಕಲ್ ಆಕ್ಸಿಸ್ ಮಸ್ಟ್ ಪಾಸ್ ಥ್ರೂ ದ ಸೆಂಟರ್ ಆಫ್ ದ ಗ್ರಾಜುಯೇಟೆಡ್ ಹಾರಿಜಾಂಟಲ್ ಸರ್ಕಲ್. ಈ ತರ ಒಂದು 7-8 ಪಾಯಿಂಟ್ಸ್ ಇದೆ, ಅದು ನಿಮಗೆ ಗೊತ್ತಿರ್ಬೇಕಷ್ಟೇ. ಓಕೆ, ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್ ಫಾರ್ ಪ್ರಾಪರ್ ಅಡ್ಜಸ್ಟ್ಮೆಂಟ್ ಆಫ್ ದ ಥಿಯೋಡೊಲೈಟ್? ಯಾವುದು ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ ಫಾರ್ ಪ್ರಾಪರ್ ಅಡ್ಜಸ್ಟ್ಮೆಂಟ್ ಆಫ್ ದಿ ಥಿಯೋಡೊಲೈಟ್ ಗೆ? ನೋಡಿ, ಲೈನ್ ಆಫ್ ಕಾಲಿಮೇಷನ್ ಇಸ್ ಪರ್ಪೆಂಡಿಕ್ಯುಲರ್ ಟು ದ ಹಾರಿಜಾಂಟಲ್ ಆಕ್ಸಿಸ್, ಇದು ಕರೆಕ್ಟ್ ಆಗಿದೆ, ರೈಟ್. ಲೈನ್ ಆಫ್ ಕಾಲಿಮೇಷನ್ ಏನಿದೆ, ಈಗ ಇದು ಟೆಲಿಸ್ಕೋಪ್ ಇದೆ ಅಂತಂದ್ರೆ, ರೈಟ್, ಇದನ್ನ ಲೈನ್ ಆಫ್ ಕಾಲಿಮೇಷನ್ ಅಂತೀವಿ. ಸೊ ಹಾರಿಜಾಂಟಲ್ ಆಕ್ಸಿಸ್ ಎಲ್ಲಿರುತ್ತೆ, ಇದು ಈ ತರ ಇರುತ್ತೆ, ಈ ತರ ಏನು ಡಯಾಗ್ರಾಮ್ ಇರುತ್ತೆ, ಇದು ಟ್ರೂನಿಯನ್ ಆಕ್ಸಿಸ್ ಇರುತ್ತೆ. ಇವೆರಡು ಏನಿರುತ್ತೆ ಯಾವತ್ತೂ 90 ಡಿಗ್ರಿ ಇರುತ್ತೆ, ಗೊತ್ತಾಯ್ತಾ. ಸೊ ಇದು ಹಾರಿಜಾಂಟಲ್ ಆಕ್ಸಿಸ್ ಮಸ್ಟ್ ಬಿ ಪರ್ಪೆಂಡಿಕ್ಯುಲರ್ ಟು ದ ಲೈನ್ ಆಫ್ ಕಾಲಿಮೇಷನ್ ಅಂತಾನು ಹೇಳ್ಬೋದು. ಓಕೆ, ಅರ್ಥ ಆಯ್ತಾ.
ಫಸ್ಟ್ ಅಲ್ಲೇ ಹೇಳ್ಕೊಟ್ಟಿದ್ದೀನಿ ಎಲ್ಲ ಇನ್ಸ್ಟ್ರೂಮೆಂಟ್ಸ್ ಅಲ್ಲಿ ಹೇಳಿದಾಗ. ವಿಚ್ ಆಫ್ ದಿ ಫಾಲೋವಿಂಗ್ ಇನ್ಸ್ಟ್ರೂಮೆಂಟ್ ಈಸ್ ಯೂಸ್ ಫಾರ್ ದ ಸೆಂಟರಿಂಗ್ ದ ಥೆಡೋಲೈಟ್ ಇನ್ ವಿಂಡಿ ಕಂಡೀಷನ್. ನೋಡಿ, ವಿಂಡಿ ಕಂಡೀಷನ್ ಅಂದ್ರೆ ತುಂಬಾ ಗಾಳಿ ಇದೆ. ಈಗ ನೀವು ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ಈ ತರ ಏನಂತಾರೆ ಟ್ರೈಪೋಡ್ ಸ್ಟ್ಯಾಂಡ್ಗೆ ನೀವು ಪ್ಲಮ್ ಬಾಬ್ ಯೂಸ್ ಮಾಡ್ತೀರಾ ನಾರ್ಮಲ್ ಆಗಿ ಈ ಪಾಯಿಂಟ್ ನ ಟ್ರಾನ್ಸ್ಫರ್ ಮಾಡೋಕೆ. ಅವಾಗ ಗಾಳಿ ಜಾಸ್ತಿ ಬಂದ್ರೆ ಅದೇನಾಗುತ್ತೆ, ಈ ತರ ಹೋಗ್ತಾ ಇರುತ್ತೆ, ಈ ತರ ಬರ್ತಾ ಇರುತ್ತೆ. ಸೆಂಟರ್ ಪಾಯಿಂಟ್ ನಾವು ಮೆಜರ್ ಮಾಡಕ್ ಬರೋದಿಲ್ಲ. ಅಂತ ಕಡೆ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಯಾವ್ದು ಯೂಸ್ ಮಾಡ್ತೀವಿ, ಅಂತ ಕಡೆ ನಾವು ಆಪ್ಟಿಕಲ್ ಪ್ಲೋಮೆಟ್ ಅಂತ ಯೂಸ್ ಮಾಡ್ತೀವಿ. ಆಪ್ಟಿಕಲ್ ಪ್ಲೋಮೆಟ್ ನ ನಾವು ಯೂಸ್ ಮಾಡ್ತೀವಿ. ಗೊತ್ತಾಯ್ತಾ? ನೆಕ್ಸ್ಟ್ ಕ್ವಶನ್. ವಿಚ್ ಆಫ್ ದಿ ಫಾಲೋವಿಂಗ್ ಇಸ್ ದ ಎಕ್ಸ್ಪ್ರೆಷನ್ ಫಾರ್ ದ ಅಡಿಟಿವ್ ಕಾನ್ಸ್ಟೆಂಟ್ if f is the focal length of the objective and I is the stadia interval. ನೋಡಿ, ಯಾವ್ದು ಕೇಳ್ತಾ ಇದ್ದಾರೆ ಎಕ್ಸ್ಪ್ರೆಷನ್ ಅಡಿಟಿವ್ ಕಾನ್ಸ್ಟೆಂಟ್ ಗೆ. ಅಡಿಟಿವ್ ಕಾನ್ಸ್ಟೆಂಟ್ ಅಂದ್ರೆ f plus d, ರೈಟ್? ಅಡಿಟಿವ್ ಕಾನ್ಸ್ಟೆಂಟ್ ಇಸ್ ಆನ್ಸರ್ ಇಸ್ f plus d. ಗೊತ್ತಾಯ್ತಾ? ನೆಕ್ಸ್ಟ್ ಕ್ವಶನ್. In which of the following plane the telescope of a theodolite is twinned in order to swing ಅಂತ ಹೇಳ್ತಾರೆ. ರೈಟ್, ದ ಟೆಲಿಸ್ಕೋಪ್ ಆಫ್ ಎ ಥೆಡೋಲೈಟ್ ಇಸ್ ಟ್ವಿನ್ಡ್ ಇನ್ ಆರ್ಡರ್ ಟು ಸ್ವಿಂಗ್ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಸ್ವಿಂಗಿಂಗ್ ಮಾಡೋಕೆ ಏನ್ ಯೂಸ್ ಮಾಡ್ತಾರೆ, ಹಾರಿಜೆಂಟಲ್ ಪ್ಲೇನ್ ನ ಯೂಸ್ ಮಾಡ್ತೀವಿ ನಾವು. ರೈಟ್, ವಿ ವಿಲ್ ಯೂಸ್ ದ ಹಾರಿಜೆಂಟಲ್ ಪ್ಲೇನ್ ಟು ಟ್ವಿನ್ ಆರ್ ಸ್ವಿಂಗ್. ಹಾರಿಜೆಂಟಲ್ ಪ್ಲೇನ್, ದ ಥೆಡೋಲೈಟ್ ಆಫ್ ದ ಟೆಲಿಸ್ಕೋಪ್ ಈಸ್ ಟರ್ನ್ ಇನ್ ಆರ್ಡರ್ ಟು ಸ್ವಿಂಗ್. ಗೊತ್ತಾಯ್ತಾ? ಹಾರಿಜೆಂಟಲ್ ಪ್ಲೇನ್ ಈ ತರ ಏನ್ ರೊಟೇಟ್ ಮಾಡ್ತೀವಿ ನೋಡಿ ಅದನ್ನ. ನೆಕ್ಸ್ಟ್ ಕ್ವಶನ್. ಕ್ಯಾಲ್ಕುಲೇಟ್ ದ horizontal distance between the staff and the instrument. ನೋಡಿ, ಇಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಇದೆ, ಇವಾಗ ಅರ್ಥ ಮಾಡಿಕೊಂಡು ಮಾಡಬೇಕು. ತುಂಬಾ ಸಿಂಪಲ್ ಆಗಿರುತ್ತೆ. ಕ್ಯಾಲ್ಕುಲೇಟ್ ದ ಹಾರಿಜೆಂಟಲ್ ಡಿಸ್ಟೆನ್ಸ್ ಬಿಟ್ವೀನ್ ದ ಸ್ಟಾಫ್ ಅಂಡ್ ದ ಇನ್ಸ್ಟ್ರೂಮೆಂಟ್ ಇಫ್ ದ ಸ್ಟಾಫ್ ರೀಡಿಂಗ್ಸ್ ಆರ್ 1.4 and 2.9 meter which corresponds to lower and upper horizontal lines of the crosshairs. ಫಸ್ಟ್ ಏನ್ ಮಾಡೋಣ, ಇದು ಡಯಾಗ್ರಾಮ್ ಒಂದು ಡ್ರಾ ಮಾಡೋಣ. ಇಲ್ಲಿ ನಿಮ್ದು ಇನ್ಸ್ಟ್ರೂಮೆಂಟ್ ಸೆಟ್ ಮಾಡಿದಿರಾ. ಸೊ ನಿಮ್ದಿದು ಥಿಯೋಡೋಲೈಟ್ ಆರ್ ಟ್ಯಾಕೋಮೀಟರ್ ಅಂತ ಅನ್ಕೊಳ್ಳೋಣ. ಸೊ ಇಲ್ಲಿ ಸ್ಟಾಫ್ ರೀಡಿಂಗ್ ಇದೆ. ಸ್ಟಾಫ್ ಸ್ವಲ್ಪ ಕರೆಕ್ಟಾಗಿ ಬರ್ತಾ ಇಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಇಲ್ಲಿಂದ ನಾನೇನು ಮಾಡ್ತೀನಿ, ಇಲ್ಲೊಂದು ಈ ಥರ ನಾವು ನೋಡ್ಬೋದು. ಕರೆಕ್ಟಾ? ಸೊ ಈಗ ಇಲ್ಲಿ ಏನು ಹೇಳ್ತಾ ಇರೋದು, ಸ್ಟಾಫ್ ರೀಡಿಂಗ್ಸ್ ಆರ್ 1.4 and 2.9 ಅಂತ ಹೇಳ್ತಾ ಇರೋದು. ರೈಟ್? ಸೊ ದಿಸ್ ಈಸ್ ಅ 2.9 ಮೀಟರ್ ಅಂಡ್ ದಿಸ್ ಈಸ್ ಅ 1.4 ಮೀಟರ್. ಆಯ್ತಾ? ಇವೆರಡರದ್ದು ನಾನೇನ್ ಮಾಡ್ಬೇಕಾಗುತ್ತೆ, ಡಿಫ್ರೆನ್ಸ್ ಮಾಡ್ಬೇಕಾಗುತ್ತೆ. ಡಿಫ್ರೆನ್ಸ್ ಮಾಡಿದಾಗ ಎಸ್ ಬರುತ್ತೆ. ಸ್ಟಾಫ್ ಇಂಟರ್ಸೆಪ್ಟ್ 2.9 minus 1.4 we will get how much? We will get 1.5 meter is a staff intercept. Done. Now the length of the telescope of the telescope of the tachometer is of analytical lens. ನೋಡಿ, ಅನಾಲಿಟಿಕಲ್ ಲೆನ್ಸ್ ಅಂತ ಕೊಟ್ಟಾಗ ನಾವು ಯಾವ ಫಾರ್ಮುಲಾನ ಯೂಸ್ ಮಾಡಬಹುದು, ರೈಟ್? ಸೊ ಅನಾಲಿಟಿಕಲ್ ಲೆನ್ಸ್, ಯೂಸಿಂಗ್ ಅನಾಲಿಟಿಕಲ್ ಲೆನ್ಸ್ ನಾನು ಅವಾಗೇ ಹೇಳಿದ್ದೆ. ಅನಾಲಿಟಿಕಲ್ ಲೆನ್ಸ್ ಅಂತ ಕೊಟ್ಟಾಗ ನಾವು ಏನ್ ಮಾಡಬಹುದು ಅಂದ್ರೆ ಈ ಫಾರ್ಮುಲಾನ ಯೂಸ್ ಮಾಡಬಹುದು. ಡಿ ಇಸ್ ಈಕ್ವಲ್ ಟು ಕೆ ಇಂಟು ಎಸ್ ಪ್ಲಸ್ ಸಿ, ವೇರ್ ಕೆ ಇಸ್ ಅ ಮಲ್ಟಿಪ್ಲೈಯಿಂಗ್ ಕಾನ್ಸ್ಟೆಂಟ್, ವಿ ವಿಲ್ ಟೇಕ್ 100 ಅಂಡ್ ಸಿ ಇಸ್ ಅ additive constant, we can take 0 because they are given in the question analytical lens. ಗೊತ್ತಾಯ್ತಾ? ಸೊ ಈಗ ಫಾರ್ಮುಲಾ ಏನು ಯೂಸ್ ಮಾಡಬಹುದು, ಸೊ ಡಿ ಈಕ್ವಲ್ ಟು ಕೆ ಇಂಟು ಎಸ್ ಪ್ಲಸ್ ಸಿ. ಸೊ ಡಿ ಏನಿದೆ, ಡಿ ಇಸ್ ಅ ಡಿಸ್ಟೆನ್ಸ್ ಬಿಟ್ವೀನ್ ದೀಸ್ ಟು ಪಾಯಿಂಟ್ಸ್. ಇದು ಡಿ ಇನ್ಸ್ಟ್ರೂಮೆಂಟ್ ಪಾಯಿಂಟ್ ಅಂಡ್ ದ ಸ್ಟಾಫ್, ಇದ್ರದ್ದು ಡಿ ಡಿಸ್ಟೆನ್ಸ್ ಇದೆ. ಕೆ ಎಷ್ಟಿದೆ, 100. ಸೊ 100 ಇಂಟು ಎಸ್ ಏನ್ ಬಂತು, ಸ್ಟಾಫ್ ಇಂಟರ್ಸೆಪ್ಟ್ 1.5 ಪ್ಲಸ್ 0. ಗೊತ್ತಾಯ್ತಾ? ಸೊ ಇದು ಎಷ್ಟಾಯ್ತು, ಇದು ಬಂದ್ಬಿಟ್ಟು 150 ಮೀಟರ್. 150 ಮೀಟರ್ ಇಸ್ ಆನ್ಸರ್ ಫಾರ್ ದಿಸ್ ಕ್ವಶನ್. ನೋಡಿ, ಕ್ವಶನ್ ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಇದೆ. ಈ ಲಾಸ್ಟ್ ಲೈನ್ ನೀವು ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ನಿಮಗೆ ಇದು ಆನ್ಸರೇ ಬರೋದಿಲ್ಲ. ಗೊತ್ತಾಯ್ತಾ? ಸೊ ಅದಕ್ಕೆ ಕರೆಕ್ಟ್ ಆಗಿ ಸ್ವಲ್ಪ ನೋಡ್ಬಿಟ್ಟು ನೀವು ಮಾಡಿ ಪ್ರಾಬ್ಲಮ್ಸ್. ನೆಕ್ಸ್ಟ್, ದ ರೇಷಿಯೋ ಆಫ್ focal length of objective to study interval is called as focal length of objective, focal length f to study interval f into f by I. ಇದೇನಾಗುತ್ತೆ, ಮಲ್ಟಿಪ್ಲೈಯಿಂಗ್ ಫ್ಯಾಕ್ಟರ್ ಇದೆ ಅದು. ಗೊತ್ತಾಯ್ತಾ? ದಿಸ್ ಇಸ್ ಅನ್ ಮಲ್ಟಿಪ್ಲೈಯಿಂಗ್ ಫ್ಯಾಕ್ಟರ್. ಮಲ್ಟಿಪ್ಲೈಯಿಂಗ್ ಫ್ಯಾಕ್ಟರ್ ಇದೆ ತಾನೇ ಅದು, k equals to f by I, ಮಲ್ಟಿಪ್ಲೈಯಿಂಗ್ ಫ್ಯಾಕ್ಟರ್. ನೆಕ್ಸ್ಟ್ ಒಂದು ನಿಮಿಷ, ಓಕೆ, ಡಬಲ್ ಆಗಿದೆ. ನೆಕ್ಸ್ಟ್, ಕ್ಯಾಲ್ಕುಲೇಟ್ ದ additive and multiplying constant if focal length of the objective glass is
ಎಫ್ 250 mm, ರೈಟ್. ಎಫ್ ಈಸ್ 250 mm. ಇಲ್ಲಿ ನೋಡಿ ಗಿವನ್ ಡಾಟಾ ಬರ್ಕೊಳ್ಳೋಣ, ಗಿವನ್ ಡಾಟಾ. ಸೊ ನೀವು ಇದು ಅರ್ಥ ಆಗ್ಲಿಲ್ಲ ಅಂತಂದ್ರೆ ಏನ್ ಮಾಡಿ ಗೊತ್ತಾ, ಥಿಯರಿ ಯಾರು ನೋಡಿಲ್ಲ ಬೇಕಾದ್ರೆ ನೀವು ಹೋಗಿ ಥಿಯರಿ ಕ್ಲಾಸಸ್ ನೋಡ್ಬೋದು, ಮೇಲ್ಗಡೆ ಐ ಬಟನ್ ಅಲ್ಲಿ ನಾನು ಕೊಡ್ತೀನಿ, ಸರ್ವೆದು ನೋಡ್ಕೋಬಹುದು. ಫೋಕಲ್ ಲೆಂತ್ ಎಷ್ಟು ಕೊಟ್ಟಿದ್ದಾರೆ, ಲೆಂತ್ ಬಂದ್ಬಿಟ್ಟು ಅಬ್ಜೆಕ್ಟಿವ್ ಗ್ಲಾಸ್ ಈಸ್ 250 ಅಂಡ್ ಸ್ಟಡಿ ಇಂಟರ್ಸೆಪ್ಟ್ ಈಸ್ 2 mm. ಸೊ ಇಲ್ಲಿ ಡಾಟಾ ಏನ್ ಕೊಟ್ಟಿದ್ದಾರೆ, ಡಾಟಾ ನೋಡಿ ಸಿಂಪಲ್ ಆಗಿ ಹೇಳೋದಂದ್ರೆ ಎಫ್ ಈಸ್ 250 mm ಫೋಕಲ್ ಲೆಂತ್, ಫೋಕಲ್ ಲೆಂತ್. ಅದಾದ್ಮೇಲೆ ಸ್ಟಡಿಯ ಇಂಟರ್ವಲ್, ಸ್ಟಡಿಯ ಇಂಟರ್ವಲ್. ಸೊ ಸ್ಟಡಿಯ ಇಂಟರ್ವಲ್ ಬಂದ್ಬಿಟ್ಟು ಐ ಈಕ್ವಲ್ಸ್ ಟು 2 mm. ಆಮೇಲೆ ಈಗ ಇಲ್ಲಿ ಏನ್ ಮತ್ತೊಂದು ಪಾಯಿಂಟ್ ಇದೆ, ಡಿಸ್ಟೆನ್ಸ್ ಬಿಟ್ವೀನ್ ಇನ್ಸ್ಟ್ರೂಮೆಂಟ್ ಆಕ್ಸಿಸ್ ಅಂಡ್ ಆಪ್ಟಿಕಲ್ ಸೆಂಟರ್, ಅದನ್ನ ಸ್ಮಾಲ್ ಡಿ ಇಂದ ಮೆಜರ್ ಮಾಡ್ತೀವಿ. ಸೊ ಅದೇನಿದೆ ಅದೆಷ್ಟು ಕೊಟ್ಟಿದ್ದಾರೆ, 190 mm ಇದೆ. ಅದು ಇಲ್ಲಿ ನೋಡ್ಬೋದು ನೀವು 190 mm ಇದೆ. ದ ಇನ್ಸ್ಟೆಂಟ್ ಆಫ್ ಇನ್ಸ್ಟ್ರೂಮೆಂಟ್ ಆಕ್ಸಿಸ್ ಫಾರ್ ದ ಸೆಂಟರ್ ಆಫ್ ದ ಆಬ್ಜೆಕ್ಟಿವ್ ಇಸ್ 190 mm ಇದೆ. ಕ್ಯಾಲ್ಕುಲೇಟ್ ಏನ್ ಮಾಡಬೇಕು, ಅಡಿಟಿವ್ ಅಂಡ್ ಮಲ್ಟಿಪ್ಲೈಯಿಂಗ್ ಕಾನ್ಸ್ಟೆಂಟ್ ನೋಡಿ. ಸೊ ಈಗ ನಮಗೆ ಗೊತ್ತಿದೆ ಮಲ್ಟಿಪ್ಲೈಯಿಂಗ್ ಕಾನ್ಸ್ಟೆಂಟ್ ಫಾರ್ಮುಲಾ ಏನಿದೆ, ಫೋಕಲ್ ಲೆಂತ್ ಡಿವೈಡೆಡ್ ಬೈ ಸ್ಟಾಫ್ ಇಂಟರ್ಸೆಪ್ಟ್. ಸೊ ಫೋಕಲ್ ಲೆಂತ್ ಏನಿದೆ 250 mm ಡಿವೈಡೆಡ್ ಬೈ ಸ್ಟಾಫ್ ಇಂಟರ್ಸೆಪ್ಟ್ ಏನಿದೆ, ಸ್ಟಡಿಯ ಇಂಟರ್ವಲ್ 2 mm ಇದೆ. ಸೊ ಎಷ್ಟಾಯ್ತು ಅದು, ಇದು ಬಂದ್ಬಿಟ್ಟು 125 mm ಡೈರೆಕ್ಟ್. ಈಗ ಅದೇ ಅಡಿಟಿವ್ ಕಾನ್ಸ್ಟೆಂಟ್ ಏನಿದೆ ಎಫ್ ಪ್ಲಸ್ ಡಿ, ಎಫ್ ಈಸ್ ಫೋಕಲ್ ಲೆಂತ್ 250 plus d. d is the distance between what, the instrument axis and the optical center, that is a small d. And when we add these two, we will get how much, we will get 440 mm is the answer. 440 mm is the answer. 125 and 440, right? 125 and 440 is the answer for sorry, ಫಸ್ಟ್ ಯಾವ್ದು ಕೇಳಿದಾರೆ ನೋಡಿ, ಫಸ್ಟ್ ಯಾವ್ದು ಕೇಳಿದರೆ ಅಡಿಟಿವ್ ಕಾನ್ಸ್ಟೆಂಟ್ ಇದೆ, ಇಲ್ಲೂ ಕನ್ಫ್ಯೂಸ್ ಮಾಡ್ತಾರೆ ನೋಡಿ. ಸೊ ಈ ತರ ಮಿಸ್ಟೇಕ್ ಮಾಡಕ್ ಹೋಗ್ಬಿಡಿ, ಈಗ ನಾನು ಡೈರೆಕ್ಟ್ ಇದೇ ಆಗ್ತಿದೆ. ಸೊ ಫಸ್ಟ್ ಅಡಿಟಿವ್ ಕಾನ್ಸ್ಟೆಂಟ್ ಕೇಳಿದ್ದಾರೆ, ಸೊ ಅದಕ್ಕೆ ಆನ್ಸರ್ ಯಾವ್ದು ಬರುತ್ತೆ, 440 ಅಂಡ್ 125. ಸೊ ಅದನ್ನು ಸ್ವಲ್ಪ ನೋಡ್ಬಿಟ್ಟು ಟಿಕ್ ಮಾಡಿ. ನೆಕ್ಸ್ಟ್ ಕ್ವಶನ್, ದ ಲೀಸ್ಟ್ ಕೌಂಟ್ ಆಫ್ ದ ಥೆಡೋಲೈಟ್ ಈಸ್ ಎಷ್ಟು, 20 seconds. ಟ್ರಾನ್ಸಿಟ್ ಥೆಡೋಲೈಟ್ ಲೀಸ್ಟ್ ಕೌಂಟ್ 20 seconds ಇರುತ್ತೆ. ಅಂದ್ರೆ ಲೀಸ್ಟ್ ಕೌಂಟ್ ಅಂದ್ರೆ ಮಿನಿಮಮ್ ಅಷ್ಟೇ ಓದ್ಬೋದು, ಅದಕ್ಕಿಂತ ಕಮ್ಮಿ ಓದಕ್ ಆಗೋದಿಲ್ಲ, ಗೊತ್ತಾಯ್ತಾ. ನೆಕ್ಸ್ಟ್ ಕ್ವಶನ್, ಕ್ಯಾಲ್ಕುಲೇಟ್ ದ ಇಂಟರ್ಸೆಕ್ಟ್ ಆಂಗಲ್ ಫಾರ್ ದ ಅನಾಲಿಟಿಕಲ್ ಟೆಲಿಸ್ಕೋಪ್. ನೋಡಿ ಇಲ್ಲಿ ಏನಿದೆ, ಕ್ಯಾಲ್ಕುಲೇಟ್ ದ ಇಂಟರ್ಸೆಕ್ಟ್ ಆಂಗಲ್ ಅಂತ ಕೇಳ್ತಾ ಇದ್ದಾರೆ ಆಫ್ ಎ ಅನಾಲಿಟಿಕಲ್ ಟೆಲಿಸ್ಕೋಪ್. ಇದಕ್ಕೆ ನಾವೇನ್ ಮಾಡ್ಬೇಕಾಗುತ್ತೆ, ಒಂದು ಡಯಾಗ್ರಾಮ್ ನ ಡ್ರಾ ಮಾಡ್ತೀನಿ. ಸೊ ಇದು ಈ ತರ ಇದೆ, ಓಕೆ. ಸೊ ಈಗ ಇಲ್ಲಿ ಇನ್ಸ್ಟ್ರೂಮೆಂಟ್ ಇದೆ, ಇದು ಇದು ಸ್ಟಾಫ್ ಇದೆ, ಇದು ರೈಟ್. ಸೊ ದಿಸ್ ಇಸ್ ದ ಸ್ಟಾಫ್. ಸೊ ಇದೇನಿದೆ ಡಿಫ್ರೆನ್ಸ್, ಇದು ಬಂದ್ಬಿಟ್ಟು ಸ್ಟಾಫ್ ಇಂಟರ್ಸೆಪ್ಟ್ ಇದೆ, ಇಲ್ಲ ಇನ್ಸ್ಟ್ರೂಮೆಂಟ್ ಇದೆ ನಾನು ತಗೊಂಡಿದ್ದೀನಿ, ಗೊತ್ತಾಯ್ತಾ. ಸೊ ಈ ತರ ಬರುತ್ತೆ. ಈಗ ಅಲ್ಲಿ ಅವ್ರೇನ್ ಕೇಳ್ತಾ ಇರೋದು, ಇದು ಬೀಟಾ ಅಂತ ತಗೋತೀನಿ. ಸೊ ಇದು ಡಿಸ್ಟೆನ್ಸ್ ಡಿ ಅಂತ ಇದೆ, ಓಕೆ. ದಿಸ್ ಇಸ್ ದ ಡಿಸ್ಟೆನ್ಸ್ ಡಿ. ನಾವು ಸೊ ಇಲ್ಲಿ ಇವ್ರೇನ್ ಕೇಳ್ತಾ ಇರೋದು ಇಂಟರ್ಸೆಕ್ಟ್ ಆಂಗಲ್ ಅಂತ ಕೇಳ್ತಾ ಇರೋದು. ಇಂಟರ್ಸೆಕ್ಟ್ ಆಂಗಲ್ಗೆ ಇಲ್ಲಿ ನಾನು ಈ ಫಾರ್ಮುಲಾನ ಯೂಸ್ ಮಾಡಿದಾಗ ಟ್ಯಾನ್ ಅಲ್ಫಾ, ಆಯ್ತಾ, ಟ್ಯಾನ್ ಬೀಟಾ ಬೈ 2 ಈಕ್ವಲ್ಸ್ ಟು ಏನಾಗುತ್ತೆ, ಎಸ್ ಡಿವೈಡೆಡ್ ಬೈ 2 times ಆಫ್ ಡಿ ಅಂತ ಇರುತ್ತೆ. ಎಸ್ ಡಿವೈಡೆಡ್ ಬೈ 2 into ಡಿ. ಸೊ ಬೀಟಾ ಏನಿದೆ ಇಲ್ಲಿ, ದಿಸ್ ಇಸ್ ಅನ್ ಇಂಟರ್ಸೆಕ್ಟ್ ಆಂಗಲ್, ಇಂಟರ್ಸೆಕ್ಟ್ ಆಂಗಲ್, ಗೊತ್ತಾಯ್ತಾ. ಬೀಟಾ ಬಂದ್ಬಿಟ್ಟು ಇಂಟರ್ಸೆಕ್ಟ್ ಆಂಗಲ್ ಇದೆ. ಎಸ್ ಇಸ್ ಸ್ಟಾಫ್ ಇಂಟರ್ಸೆಪ್ಟ್ ನಿಮ್ಗೆ ಗೊತ್ತಿದೆ, ಆಯ್ತಾ. ಸೊ ಇದೆಲ್ಲ ಗೊತ್ತಿದೆ. ಈಗ ನಾರ್ಮಲಿ ನಮ್ಮ ಫಾರ್ಮುಲಾ ಏನಿದೆ, ಡಿ ಇಸ್ ಈಕ್ವಲ್ ಟು ಕೆ ಇಂಟು ಎಸ್, ಆಯ್ತಾ, ಪ್ಲಸ್ ಸಿ ಅಂತ ಹೇಳ್ತಾ ಇರೋದು. ಇದು ನಮ್ಮ ಫಾರ್ಮುಲಾ, ಗೊತ್ತಾಯ್ತಾ. ಈ ಫಾರ್ಮುಲಾನ ನೆನ್ಪಿಡಿ. ಸೊ ಇದನ್ನ 1 ಅಂತ ಕೊಡ್ತೀನಿ, ಇದನ್ನ 2 ಅಂತ ಕೊಡ್ತೀನಿ, ಗೊತ್ತಾಯ್ತಾ. ಕೆ ಎಷ್ಟಿದೆ, 100 ಮಲ್ಟಿಪ್ಲೈಯಿಂಗ್ ಕಾನ್ಸ್ಟೆಂಟ್ ಇರುತ್ತೆ. ಸೊ ಎರಡನ್ನ ಈಕ್ವೇಟ್ ಮಾಡ್ತೀನಿ, ಈಕ್ವೇಟಿಂಗ್ 1 and 2. ಸೊ ಇಲ್ಲಿ 0 ಇದೆ, ಇದನ್ನ ಬಿಟ್ಬಿಡೋಣ. ಸೊ ಇದು 0 ಇರುತ್ತೆ, ಇದನ್ನ ಬಿಟ್ಬಿಡೋಣ, ಈಕ್ವೇಟಿಂಗ್ 1 and 2. ಅವಾಗ ಏನಾಗುತ್ತೆ,
ಟ್ಯಾನ್ ಅಲ್ಲ, ಒಂದು ನಿಮಿಷ, ಇದು ಈ ಥರ ಅಲ್ಲ, ಸಬ್ಸ್ಟಿಟ್ಯೂಟ್ ಮಾಡಬೇಕಾಗುತ್ತೆ. ಸಬ್ಸ್ಟಿಟ್ಯೂಟ್ ಅಂತ ಬರೆದ್ಬಿಟ್ಟು ಈಕ್ವೇಟಿಂಗ್ ಅಂದೆ, ಸಬ್ಸ್ಟಿಟ್ಯೂಟ್ ಇಕ್ವೇಶನ್ 2 in 1, ಸಬ್ಸ್ಟಿಟ್ಯೂಟ್ ಇಕ್ವೇಶನ್ 2 in 1 ಅಂತ ಹೇಳ್ತೇವೆ. ಅವಾಗ ಟ್ಯಾನ್ ಬೀಟಾ ಬೈ 2, ರೈಟ್, ಟ್ಯಾನ್ ಬೀಟಾ ಬೈ 2 ಈಕ್ವಲ್ಸ್ ಟು ಎಸ್ ಡಿವೈಡೆಡ್ ಬೈ 2 ಇಂಟು ಕೆ ಇಂಟು ಎಸ್. ಸೊ ಅವಾಗ ಏನಾಗುತ್ತೆ, 1/2k ಈಕ್ವಲ್ಸ್ ಟು 1/200. ಗೊತ್ತಾಯ್ತಾ? ಸೊ ಬೀಟಾ ಬೈ 2 ಈಕ್ವಲ್ಸ್ ಟು tan inverse of 1/200, tan inverse of 1/200 equals to 0.2865. so beta angle ಎಷ್ಟಾಗುತ್ತೆ, intersect angle 0.573. 0.573 is the answer for this question. 0.573. ಗೊತ್ತಾಯ್ತಾ? ಇದನ್ನ ಡೈರೆಕ್ಟ್ ಆಗಿ ನೆನಪಿಟ್ಕೊಂಡ್ರೆ ಸಾಕು. intersect angle for an analytical telescope is 0.573 ಅಂತ ಡೈರೆಕ್ಟ್ ಆಗಿ ನೆನಪಿಟ್ಕೊಳ್ಳಿ. ಬಟ್ ನಾನು ನಿಮಗೆ ಪ್ರೂವ್ ಮಾಡಿ ತೋರಿಸಿದ್ದೀನಿ ಯಾವ ತರ ಬರುತ್ತೆ ಅಂತ. ನೆಕ್ಸ್ಟ್ ಕ್ವಶನ್, ಕ್ಯಾಲ್ಕುಲೇಟ್ ದ ಹಾರಿಜಾಂಟಲ್ ಡಿಸ್ಟೆನ್ಸ್ ಆಫ್ ಎ ಪಾಯಿಂಟ್ ಫ್ರಮ್ ದ ಇನ್ಸ್ಟ್ರೂಮೆಂಟ್ ಇಫ್ ದ ಸ್ಟಾಫ್ ಇಂಟರ್ಸೆಪ್ಟ್ ಈಸ್ 2.5 ಮೀಟರ್. ರೈಟ್, ಇದನ್ನ ಬರ್ಕೊಂಡು ಹೋಗೋಣ, ಸೊ ಬೇಗ ಆಗುತ್ತೆ ನೋಡಿ. ಸೊ ಡಾಟಾ ಗಿವನ್, ಸೊ ಡಾಟಾ ಗಿವನ್ ಅಲ್ಲಿ ಏನಿದೆ, ಸ್ಟಾಫ್ ಇಂಟರ್ಸೆಪ್ಟ್ ಏನಿದೆ, ಎಸ್ ಇಸ್ ಈಕ್ವಲ್ ಟು 2.5 ಮೀಟರ್ ಇದೆ. ಅದಾದ್ಮೇಲೆ ನೆಕ್ಸ್ಟ್ ಏನಿದೆ, ದ ಮೈಕ್ರೋಮೀಟರ್ ರೀಡಿಂಗ್ ಆಫ್ ದ ಡ್ರಮ್ ಆಫ್ ಎ ಡಯಾಫ್ರಗಮ್ ಈಸ್ 3.2 ಅಂಡ್ ದ ಮೈಕ್ರೋಮೀಟರ್ ಸ್ಕ್ರೂ ಹ್ಯಾಸ್ 100 ಥ್ರೆಡ್ಸ್ ಇನ್ 1 ಸೆಂಟಿಮೀಟರ್. ಆಯ್ತಾ? ಸೊ ಒಂದು ಏನಿದೆ ಅಂತಂದ್ರೆ ಡಯಾಫ್ರಗಮ್ ಇದೆ 3.2. ಇದು ಏನ್ ಮಾತಾಡ್ತಾ ಇದಾರೆ ಅಂದ್ರೆ, ಇದು ಒಂದು ಟೆಲಿಸ್ಕೋಪ್ ಇದೆ. ಸೊ ಈ ಟೆಲಿಸ್ಕೋಪ್ ಅಲ್ಲಿ ಇಲ್ಲಿ ಅನಾಲಿಟಿಕಲ್ ಲೆನ್ಸ್ ಇಲ್ಲಿ ಪ್ರೊವೈಡ್ ಮಾಡಿರ್ತೀರ. ಸೊ ಈ ಡ್ರಮ್ ಈ ತರ ಅಂತ ಇರೋದು, ಮೈಕ್ರೋಮೀಟರ್ ಸ್ಕ್ರೂ ಹ್ಯಾಸ್ 100 ಥ್ರೆಡ್ಸ್ ಇನ್ 1 ಸೆಂಟಿಮೀಟರ್. ಫೋಕಲ್ ಲೆಂತ್ ಆಫ್ ದಿ ಆಬ್ಜೆಕ್ಟ್ ಗ್ಲಾಸ್ ಇಸ್ 200 mm ಇದೆ, ಅದನ್ನು ಬರೆಯೋಣ. ಸೊ ಈಗ ಪಿಚ್ ಆಫ್ ದಿ ಸ್ಕ್ರೂ ಫಸ್ಟ್ ಬರೆಯೋಣ. ಪಿಚ್ ಆಫ್ ಸ್ಕ್ರೂ ಏನಿದೆ, P ಈಕ್ವಲ್ಸ್ ಟು 1/100. ಯಾಕೆಂದ್ರೆ ಅಲ್ಲಿ ಬರ್ದಿದ್ದಾರೆ. ಸೊ ಎಷ್ಟಾಗುತ್ತೆ ಅದು, 0.01 ಸೆಂಟಿಮೀಟರ್. ಆಮೇಲೆ ಮೈಕ್ರೋಮೀಟರ್ ರೀಡಿಂಗ್ ಆಫ್ ದಿ ಡ್ರಮ್ ಎಷ್ಟಿದೆ, ಮೈಕ್ರೋಮೀಟರ್ ರೀಡಿಂಗ್ ಆಫ್ ಡ್ರಮ್ m ಈಕ್ವಲ್ಸ್ ಟು 3.2. ಆಮೇಲೆ ಫೋಕಲ್ ಲೆಂತ್ ಆಫ್ ದಿ ಆಬ್ಜೆಕ್ಟಿವ್ glass f equals to 200 mm. so distance between the instrument axis and the center of the glass ಅಂದ್ರೆ ಅದು d ಅಂತ ಅಂತೀವಿ, ಅದು ಬಂದ್ಬಿಟ್ಟು 180 mm ಇದೆ. ರೈಟ್, ಸೊ ಈಗ ನಮಗೆ ಏನಿದೆ, ಡಿ ನ ಕ್ಯಾಲ್ಕುಲೇಟ್ ಮಾಡೋದಿದೆ ನಮಗೆ. ಸೊ ಡಿ ಫಾರ್ಮುಲಾ ಏನಿದೆ, ಈಗ ಡಿ ಈಕ್ವಲ್ಸ್ ಟು ಕೆ ಇಂಟು ಎಸ್ ಪ್ಲಸ್ ಸಿ ಇದೆ. ಸೊ ಈಗ ಸ್ಟಡಿಯ ಇಂಟರ್ವಲ್ ಏನಿದೆ, ಐ ಏನಿದೆ ಇಲ್ಲಿ, ಐ ಯಾವ ತರ ಮಾಡಬೇಕು, 3 ಇಲ್ಲೇ ಮಾಡ್ತೀನಿ, ಮತ್ತೆ ಯಾಕೆ ಇಲ್ಲಿ ಕನ್ಫ್ಯೂಷನ್ ಬೇಡ. ಐ ಈಕ್ವಲ್ಸ್ ಟು 3.2 ಏನಿದೆ, ಮೈಕ್ರೋಮೀಟರ್ ರೀಡಿಂಗ್ ಆಫ್ ದಿ ಡ್ರಮ್ ಇದೆ 3.2 ಇಂಟು ನಾನೇನ್ ಮಾಡ್ತಾ ಇದ್ದೀನಿ 0.01, ಅದೇನು ಪಿಚ್ ಆಫ್ ದಿ ಸ್ಕ್ರೂ. ಮಲ್ಟಿಪ್ಲೈ ಮಾಡಿದಾಗ ಏನ್ ಬರುತ್ತೆ, 0.032 ಸೆಂಟಿಮೀಟರ್ ಬರುತ್ತೆ. ಇಂಟು ಅದನ್ನ mm ಅಲ್ಲಿ ಕನ್ವರ್ಟ್ ಮಾಡ್ಕೊಂಡ್ರೆ 0.32 mm ಬರುತ್ತೆ. ಡನ್. ಈಗ ಮಲ್ಟಿಪ್ಲೈಯಿಂಗ್ ಕಾನ್ಸ್ಟೆಂಟ್ ನಾನು ಮಾಡಿದ್ರೆ, ಮಲ್ಟಿಪ್ಲೈ ಕಾನ್ಸ್ಟಂಟ್ k ಈಕ್ವಲ್ಸ್ ಟು f by i ಏನಾಗುತ್ತೆ 300 by 0.32. ಸೊ ಎಷ್ಟಾಯ್ತು ಇದು, 625. ಸೊ ನೆಕ್ಸ್ಟ್ ಅಡಿಟಿವ್ ಕಾನ್ಸ್ಟಂಟ್ ಏನಾಯ್ತು, ಅಡಿಟಿವ್ ಕಾನ್ಸ್ಟಂಟ್ ಸಿ ಈಕ್ವಲ್ಸ್ ಟು ಎಫ್ ಪ್ಲಸ್ ಡಿ.
ಆಯ್ತಾ. ಎಫ್ ಪ್ಲಸ್ ಡಿ ಅಂತಂದ್ರೆ ಎಫ್ ಎಷ್ಟಿದೆ 200, ಡಿ ಎಷ್ಟಿದೆ ಸ್ಮಾಲ್ ಡಿ 180 mm. ಇದು ಎಷ್ಟಾಯ್ತು, ಇದು ಬಂದ್ಬಿಟ್ಟು 380 mm ಆಯ್ತು, 380 mm ಗೊತ್ತಾಯ್ತಾ. 0.38 ಮೀಟರ್ ಆಯ್ತು ಇದು. ಓಕೆ, ಸೊ ಈಗ ಹಾರಿಜಾಂಟಲ್ ಡಿಸ್ಟೆನ್ಸ್ ಏನಾಗುತ್ತೆ, ಡಿ ಈಕ್ವಲ್ಸ್ ಟು ಕೆ ಎಸ್ ಪ್ಲಸ್ ಸಿ. ಕೆ ಎಷ್ಟಾಯ್ತು, ಕೆ ಎಷ್ಟು ಬಂತು, ಕೆ ಬಂದ್ಬಿಟ್ಟು 625 ಇಂಟು ಸ್ಟಾಫ್ ಇಂಟರ್ಸೆಪ್ಟ್ 0.32 ಪ್ಲಸ್ 0.38 ಕರೆಕ್ಟಾ, ಈ ತರ ಬಂತ. ಸೊ 1562.88 ಮೀಟರ್ ಇಸ್ ದ ಆನ್ಸರ್ ಫಾರ್ ದ, ಅಂದ್ರೆ ಎಷ್ಟು ಡಿಸ್ಟೆನ್ಸ್ ಇದೆ ಇಲ್ಲಿಂದ ಅಲ್ಲಿಗೆ, 1562.8 is the answer for this question. ನೋಡಿ, ಸ್ವಲ್ಪ ಕ್ವಶನ್ ನ ಟ್ವಿಸ್ಟ್ ಮಾಡಿ ಕೊಟ್ಟಿದ್ದಾರೆ, ಅಂದ್ರೆ ಡೈರೆಕ್ಟ್ ಆಗಿಲ್ಲ, ಇಂಡೈರೆಕ್ಟ್ ಕ್ವಶನ್ ಇದೆ. ನೀವು ಇನ್ ಡೆಪ್ತ್ ಅಲ್ಲಿ ತಿಳ್ಕೊಂಡಿತ್ತಂದ್ರೆ ನೀವು ಆರಾಮಾಗಿ ಈ ಕ್ವಶನ್ ನ ಮಾಡಬಹುದು. ನೆಕ್ಸ್ಟ್ ಕ್ವಶನ್, which one is the correct expression for the horizontal distance between the instrument and the staff for the analytical telescope if S is the staff intercept and K and C are multiplying and additive constant. So ಈಗ ಡಿ ಈಸ್ ಈಕ್ವಲ್ ಟು ನಮ್ದೇನು ಫಾರ್ಮುಲಾ ಇದೆ, ಕೆ ಇಂಟು ಎಸ್ ಪ್ಲಸ್ ಸಿ ಇದೆ. ಸೊ ಇದು ನಾನೇನು ಮಾಡ್ತೀನಿ, ಕೆ ನ 100 ತಗೋತೀನಿ ಆಯ್ತಾ, ಸಿ ನ 0 ತಗೋತೀನಿ. ಸೊ ಅವಾಗ ಏನಾಗುತ್ತೆ, ಕೆ 100 ಇಂಟು ಎಸ್ ಪ್ಲಸ್ 0 ಆಗುತ್ತೆ. ಸೊ ಏನಾಗುತ್ತೆ, ಇದು 100 ಎಸ್ ಆಗುತ್ತೆ ಗೊತ್ತಾಯ್ತಾ, ಇದು 100 ಎಸ್. ಸೊ ಆನ್ಸರ್ ಏನಾಗುತ್ತೆ 100 ಎಸ್. ಸಿಂಪಲ್ ಆಗಿದೆ, ಅರ್ಥ ಆಗ್ತಿದೆಯಲ್ಲ. ಸೊ ಈ ತರ ಸ್ವಲ್ಪ ನೋಡ್ಕೊಂಡು ಮಾಡೋದು ತುಂಬಾ ಇಂಪಾರ್ಟೆಂಟ್ ಇದೆ, ನೋಡ್ಕೊಂಡು ಮಾಡಬೇಕು ಪ್ರಾಬ್ಲಮ್ಸ್ ನ. ನೆಕ್ಸ್ಟ್, ಕ್ಯಾಲ್ಕುಲೇಟ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಇನ್ಸ್ಟ್ರೂಮೆಂಟ್ ಅಂಡ್ ದ ಸ್ಟಾಫ್ ರೀಡಿಂಗ್ಸ್ ಆರ್ 1.56 and 2.05 and 2.56. ಮಲ್ಟಿಪ್ಲೈಯಿಂಗ್ ಕಾನ್ಸ್ಟೆಂಟ್ ಇಸ್ 100, ಅಡಿಟಿವ್ ಕಾನ್ಸ್ಟೆಂಟ್ ಇಸ್ 10. ಬನ್ನಿ ಮಾಡೋಣ, ಸಿಂಪಲ್ ಆಗಿದೆ ಇದು ನೋಡಿ. ಸ್ಟಾಫ್ ರೀಡಿಂಗ್ ಏನಿದೆ ಗಿವನ್, ಸ್ಟಾಫ್ ರೀಡಿಂಗ್ ಏನಿದೆ 1.56, 2.05 ಆಮೇಲೆ 2.56 ಇವು 3 ರೀಡಿಂಗ್ ಇದೆ. ಇವು 3 ರೀಡಿಂಗ್ ಏನಿದೆ ಅಂದ್ರೆ ಅಪ್ಪರ್ ಲೋವರ್ ಮಿಡಲ್ ಅಂತ ಇರ್ಬೋದು, ಸಾರಿ ಇದೆ ಇರ್ಬೋದಿಲ್ಲ. ಸೊ ಕೆ ಇಸ್ ಅ ಮಲ್ಟಿಪ್ಲೈಯಿಂಗ್ ಕಾನ್ಸ್ಟೆಂಟ್, ಅದನ್ನ 100 ತಗೊಳ್ಳೋಣ. ಸಿ ಇಸ್ ಅ ಅಡಿಟಿವ್ ಕಾನ್ಸ್ಟೆಂಟ್, ಅದನ್ನ 10 ತಗೊಳ್ಳೋಣ. 10 ಕೊಟ್ಟಿದಾರಲ್ಲ, ಓಕೆ 10 ಕೊಟ್ಟಿದ್ದಾರೆ. ಸಿ ಇಸ್ ಅ 10. ಸೊ ಈಗ ಡಿಸ್ಟೆನ್ಸ್ ಕೆ ಇಂಟು ಎಸ್ ಪ್ಲಸ್ ಸಿ ಇಸ್ ವಿ ಹ್ಯಾವ್ ಎ ಫಾರ್ಮುಲಾ. ಸ್ಟಾಫ್ ಇಂಟರ್ಸೆಪ್ಟ್ ನಮಗೇನ್ ಬೇಕಾಗಿರೋದು ಇವಾಗ ಕ್ಯಾಲ್ಕುಲೇಟ್ ಮಾಡೋದು ಏನಿದೆ, ಡಿಸ್ಟೆನ್ಸ್ ಬಿಟ್ವೀನ್ ದ ಇನ್ಸ್ಟ್ರೂಮೆಂಟ್ ಅಂಡ್ ದ ಸ್ಟಾಫ್ ರೀಡಿಂಗ್ಸ್ ಗೊತ್ತಾಯ್ತಾ. ಸೊ ಅದನ್ನ ಮಾಡ್ಬೇಕಂದ್ರೆ ನಾವು ಏನ್ ಮಾಡ್ಬೇಕು, ಫಸ್ಟ್ ಈಗ ಎಸ್ ಏನಿದೆ ಇದಂತೂ ಫಾರ್ಮುಲಾ, ಎಸ್ ಏನಿದೆ ಎಸ್ ಅನ್ನ ಮಾಡಿದಾಗ 2.56 ಮೈನಸ್ ಆಫ್ 1.56 ಇದೇನಾಗುತ್ತೆ 1 ಮೀಟರ್, ಇವೆರಡರದ್ದು ಡಿಫ್ರೆನ್ಸ್. ಸೊ ಡಿ ಈಕ್ವಲ್ಸ್ ಟು ಕೆ ಎಷ್ಟು 100 ಇಂಟು 1 ಪ್ಲಸ್ 10 ಕರೆಕ್ಟಾ. ಸೊ 110 ಮೀಟರ್ ಈಸ್ ದ ಆನ್ಸರ್ ಫಾರ್ ದ ಕ್ವಶನ್, 110 ಮೀಟರ್ ಗೊತ್ತಾಯ್ತಾ. ಸೊ ಈ ತರ ಫಾಸ್ಟ್ ಆಗಿ ಮಾಡ್ಬೇಕಂತಂದ್ರೆ ನೀವು ಫಾರ್ಮುಲಾಸು ಕಾನ್ಸೆಪ್ಟ್ಸ್ ನಿಮ್ಗೆ ಗೊತ್ತಿರಬೇಕು ಅಂದ್ರೆ ಮಾಡಕ್ ಬರುತ್ತೆ, ರೈಟ್. So thanks for watching this video. If you have any type of doubt, please comment in the comment box so that ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಈ ಕ್ಲಾಸಸ್ ಯಾವ ತರ ಅನಿಸ್ತಾ ಇದೆ ಎಲ್ಲರೂ ದಯವಿಟ್ಟು ನಿಮ್ಮ ಕಮೆಂಟ್ ಸೆಕ್ಷನ್ ಅಲ್ಲಿ ಒಂದು ಕಮೆಂಟ್ ಹಾಕಿ, ಸೊ ದಟ್ ನನಗೂ ಹೆಲ್ಪ್ಫುಲ್ ಆಗುತ್ತೆ ಇದೇ ತರ ಒಳ್ಳೆ ವಿಡಿಯೋಸ್ ನಿಮಗೋಸ್ಕರ ಮಾಡೋಕೆ. ಥ್ಯಾಂಕ್ ಯು, ಹ್ಯಾವ್ ಎ ನೈಸ್ ಡೇ. ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು.